ವೈದ್ಯ ನಾರಾಯಣ ಹರಿ ಅಂತಾರೆ. ಜೀವ ಒಂದು ಉಳಿಸುವಂತ ಎರಡನೇ ದೇವರು ಅಂತ ಯೂಶಲಿ ಹೇಳ್ತಾರೆ. ವೈದ್ಯೋ ನಾರಾಯಣೋ ಹರಿ. ಸರ್, ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗಕ್ಕೆ ಜಾಸ್ತಿ ಎಲುಬು ಮತ್ತು ಕೀಲು ನೋವು ಬರುತ್ತೆ. ಏನು ಸರ್ ಅದಕ್ಕೆ? ಸುಮಾರು 15,000ಕ್ಕಿಂತ ಹೆಚ್ಚು ನಾವು ಮೂಳೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಸಾಫ್ಟ್ವೇರ್ ಉದ್ಯಮಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದು ಸೊಂಟ ನೋವಿನ ಸಮಸ್ಯೆಗಳು. ಸರ್, ಈಗ ಇತ್ತೀಚೆಗೆ ಜಾಸ್ತಿ ಈ ಆರ್ಥೈಟಿಸ್ ಕಾಯಿಲೆ ಜಾಸ್ತಿ ಬರುತ್ತೆ. ತಂತ್ರಜ್ಞಾನ ಬಂದಿದೆ. ಸೊ ತಾವು ಈ 22 ವರ್ಷಗಳ ಹಿಂದಿನ ಸರ್ವಿಸ್ಗೂ ಈಗಿನ ಸರ್ವಿಸ್ಗೆ ಎಷ್ಟು ಎಫೆಕ್ಟ್ ಆಗಿದೆ? ಆರೋಗ್ಯಕರವಾಗಿ ಇಟ್ಕೋಬೇಕು ಅಂತಂದರೆ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ನಾವು ಗಮನಿಸಬೇಕು. ಒಂದು, ಸರಿಯಾದ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರವನ್ನು ನಾವು ತಗೋಬೇಕು. ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಮಿನರಲ್ಸು, ಬೇಕಾಗಿರತಕ್ಕಂಥ ವಿಟಮಿನ್ಸ್ ಇರತಕ್ಕಂಥ ಆಹಾರ. ಆಮೇಲೆ ಇತ್ತೀಚೆಗೆ ಮಹಿಳೆಯರಲ್ಲಿ ವಿಶೇಷವಾಗಿ ಮೂಳೆ ಸೆಳೆತ ಜಾಸ್ತಿ ಆಗ್ತದೆ. ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗದೆ ಕಮ್ಮಿ ಆಗೋಗುತ್ತೆ ಕಂಪ್ಲೀಟ್ ಆಗಿ. ಹಳ್ಳಿಗಳ ಕಡೆಯಲ್ಲಿ ಕಟ್ ಹಾಕೋದಂತ ಹೇಳ್ತಾರೆ. ಅದರ ಹೆಸರು ಹೇಳ್ಕೊಂಡು ಟ್ರೀಟ್ ಮಾಡತಕ್ಕಂಥ ಜನ ತುಂಬಾ ಜನ ಬಿಸ್ನೆಸ್ಸೇ ಆಗೋಗ್ಬಿಟ್ಟಿದೆ. ಪೇಷಂಟ್ಗಳ ಒಂದು ದುರ್ವರ್ತನೆ ಅಥವಾ ವೈದ್ಯರ ಮೇಲೆ ಕೈ ಮಾಡುವಂತಾಗಿರ್ಬೋದು. ಈ KPMG ಆಕ್ಟ್ ಅಂತ ನಿಮ್ಮಲ್ಲಿ ಸರ್ಕಾರನೇ ತಂದಿದೆ. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಮೇಲೆ ಅಥವಾ ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆಗತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಕಂಡುಬರ್ತಿದ್ದಾವೆ. ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ಬದುಕಿಸ್ಲಿಕ್ಕೆ ಪ್ರಯತ್ನ ಮಾಡೋನೇ ವೈದ್ಯ. ಯಾರು ಕೂಡ ಅಸಡ್ಡೆ ಮಾಡೋದಿಲ್ಲ. ಅದೆಲ್ಲೋ ರೇರು, ಒಂದು ಲಕ್ಷದಲ್ಲಿ ಒಬ್ಬರು ಆ ರೀತಿ ಇರ್ಬೋದು ಅಂತ. ಈ ಬಂಡವಾಳಶಾಹಿಗಳೇನು ಮಾಡ್ತಾರೆ, ಅವ್ರಿಗೆ ದುಡ್ಡೊಂದೇ ಮಾನದಂಡ ಆಗುತ್ತೆ. ಮಾನವೀಯತೆನ ಎಲ್ಲ ಒಂದು ಕಡೆ ಬದಿಗಿಡ್ತಾರೆ. ಸರ್ಕಾರ ಹೇಳ್ತಾ ಇದೆ MBBS ಓದಿದಂತ ಎಷ್ಟೋ ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಗೆ ಬರ್ತಾ ಇಲ್ಲ, ಹಳ್ಳಿಗಳಿಗೆ ಹೋಗ್ತಾ ಇಲ್ಲ. MBBS ಮಾಡಿದ ತಕ್ಷಣ ಎಲ್ಲರೂ ಏನು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ತಾರೆ ಅಥವಾ ಎಲ್ಲರೂ ಹೊರದೇಶಗಳಿಗೆ ಹೋಗ್ತಾರೆ ಅನ್ನೋದು ಸುಳ್ಳು. ವೃತ್ತಿ ಒಂದು ಕಡೆ, ಪ್ರವೃತ್ತಿ ಇನ್ನೊಂದು ಕಡೆ. ಹೇಗೆ ನಿಭಾಯಿಸ್ತೀರಾ? ಮತ್ತೆ ಯಾವ ಪಕ್ಷದಲ್ಲಿ ತಾವು ಈಗ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀರಾ? 2017ರಲ್ಲಿ ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MCN ಮೀಡಿಯಾ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಯಲಬುರ್ಗಿ. ವೀಕ್ಷಕರೇ, ಎಂದಿನಂತೆ ಪ್ರತಿ ವಾರವೂ ಕೂಡ ಒಬ್ಬ ವಿಶೇಷ ಸಾಧಕರನ್ನ ಅವರ ವಿಶೇಷ ಸಂದರ್ಶನದ ಮೂಲಕ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ವಿ. ಸೊ ಈ ಬಾರಿಯ ವಿಶೇಷ ಅತಿಥಿ ವಿಶೇಷವಂತನೇ ಹೇಳ್ಬೋದು. ಇವರು ನಗರದ ಖ್ಯಾತ ವೈದ್ಯರಾಗಿದ್ದು, ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಇವರ ಸೇವೆ ಅವಿರತ ಮತ್ತು ಶ್ಲಾಘನೀಯವಾಗಿತ್ತು. 24/7 ಸಾವಿರಾರು ರೋಗಿಗಳ ಚಿಕಿತ್ಸೆಯನ್ನ ಕೊಟ್ಟು ಅವರಿಗೆ ಜೀವನಕ್ಕೆ ಪುನರ್ಜನ್ಮ ಕೊಟ್ಟಾರಂತ ಹೇಳ್ಬೋದು. ಸೊ ಈ ಬಾರಿಯ ವಿಶೇಷ ಅತಿಥಿ ನಗರದ ಪ್ರಿಸ್ಟಿನ್ ಆಸ್ಪತ್ರೆ ಮಾಲೀಕರು ಹಾಗೂ ಖ್ಯಾತ ಆರ್ಥೋಪೆಡಿಕ್ ತಜ್ಞರಾದಂಥ ಡಾಕ್ಟರ್ HM ಪ್ರಸನ್ನ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಚಂದ್ರಶೇಖರ್. ಸರ್, ಇವತ್ತಿನ ಒಂದು ಆರೋಗ್ಯಕರ ಶೈಲಿ ಆಗಿರ್ಬೋದು ಮತ್ತು ಇವತ್ತಿನ ಜನಜೀವನ, ಒತ್ತಡ ಜೀವನದಲ್ಲಿ ಹೇಗೆ ಸರ್ ತಮ್ಮ ಬಗ್ಗೆ, ಬಿಫೋರ್ ನಾವು ಈ ಸಂದರ್ಶನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮ್ಮ ಬಗ್ಗೆ ಹಾಗೂ ತಮ್ಮ ವೃತ್ತಿ ಜೀವನದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಧನ್ಯವಾದಗಳು ಚಂದ್ರಶೇಖರ್. ನಾನು ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಆಗಿ ಇಂದಿಗೆ ಸುಮಾರು 30 ವರ್ಷ ಆಯಿತು. 96ರಲ್ಲಿ ನನ್ನ ಮಾಸ್ಟರ್ಸ್ ಡಿಗ್ರಿಯನ್ನು ನಾನು ಪೋಸ್ಟ್ ಗ್ರ್ಯಾಜುಯೇಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಚಂಡೀಗಢ್ನಲ್ಲಿ ಮುಗಿಸಿದೆ. ತದನಂತರ 3 ವರ್ಷ ಅಲ್ಲೇ ನಾನು ಇನ್ನೂ ಹೆಚ್ಚಿನ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಮುಗಿಸಿ ನಾನು ಬೆಂಗಳೂರಲ್ಲಿ ಬಂದು ಪ್ರಾಕ್ಟೀಸ್ ಶುರು ಮಾಡಿದ್ದು 2000ದಲ್ಲಿ. ಅಲ್ಲಿಂದ 26 ವರ್ಷ ಆಯಿತು. ಆ ಮಧ್ಯದಲ್ಲಿ ನಾನು ಜರ್ಮನಿಗೆ ಹೋಗಿ ಇನ್ನೂ ಹೆಚ್ಚಿನ ಒಂದು ಈ ಏನು ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ಫೆಲೋಶಿಪ್ಪನ್ನು ಪಡೆದುಕೊಂಡು ಬಂದೆ. ಆ ನಂತರ 2006ರಲ್ಲಿ ನಾನು
ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಈ ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆಯಲ್ಲೂ ಕೂಡ ನಾನು ಒಂದು ಫೆಲೋಶಿಪ್ಪನ್ನು ಪಡೆದುಕೊಂಡು ಅಲ್ಲಿಂದ ಇಲ್ಲಿವರೆಗೂ ನಾನು ಪ್ರಿಸ್ಟಿನ್ ಆಸ್ಪತ್ರೆಯನ್ನು 2004ರಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಅಲ್ಲಿಂದ ಇದು 22 ವರ್ಷ ಆಗಿದೆ ಇಲ್ಲಿಗೆ. ಸೊ ಜನಗಳ ಸೇವೆ ಮತ್ತು ರೋಗಿಗಳ ಸೇವೆಯನ್ನು ಮಾಡಿಕೊಂಡು ನಮ್ಮ ಏನು ಒಂದು ವೈದ್ಯರ ತಂಡ ಇದೆ ಅದನ್ನು ಮುನ್ನಡೆಸ್ಕೊಂಡು ಬರ್ತಾಯಿದ್ದೀನಿ. ನಾವು ವೈದ್ಯಕೀಯ ಕೆಲಸ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಇರತಕ್ಕಂಥ ಜನ. ಸೊ ಎಷ್ಟಾಗತ್ತಷ್ಟು ನಾವು ಜನರಿಗೆ ಒಂದು ವಿಷಯಗಳನ್ನು ತಿಳಿಸ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತೀವಿ ಮತ್ತು ಅವರಿಗೆ ಉಚಿತವಾಗಿ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ಮತ್ತು ಚಿಕಿತ್ಸೆಗಳನ್ನು ಕೂಡ ಕೊಡ್ತಾಯಿದ್ದೀವಿ. ಇದರ ಜೊತೆಗೆ ಏನು ಒಂದು ಪರಿಸರದ ಬಗ್ಗೆ ಒಂದು ಪರಿಜ್ಞಾನ ಕಲಿಸ್ಬೇಕು ಜನಗಳಿಗೆ ಮತ್ತು ಮಕ್ಕಳಿಗೆ, ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ. ಇದುವರೆಗೂ ಈ 22 ವರ್ಷದ ಒಂದು ಏನು ಜರ್ನಿ ಇದೆ ಪ್ರಿಸ್ಟಿನ್ ಆಸ್ಪತ್ರೆಯಲ್ಲಿ, ಸುಮಾರು 15,000ಕ್ಕಿಂತ ಹೆಚ್ಚು ನಾವು ಮೂಳೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಇದು ನನ್ನ ಒಂದು ಬ್ರೀಫ್. ಇದು ಈಗ ನಾನು ಅಖಿಲ ಭಾರತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಅಧ್ಯಕ್ಷ ಕೂಡ ಆಗಿದ್ದೇನೆ. ಸೊ ಎಲ್ಲ ಒಂದು ಖಾಸಗಿ ಆಸ್ಪತ್ರೆಗಳ ಹಿತವನ್ನು ಕಾಯ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇರ್ತೀನಿ. ಸೊ ಇದು ನನ್ನ ಒಂದು ಕಿರುಪರಿಚಯ. ಸರ್, ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ IT ಪ್ರೊಫೆಷನಲ್ಗಳಿಗೆ ತಮ್ಮ ವೃತ್ತಿ ಜೀವನ ಏನು ಆರ್ಥೋಪೆಡಿಕ್ ಅಂತ ಹೇಳ್ತಾರೋ ಇದರಲ್ಲಿ ಜಾಸ್ತಿ ಈ ಮಂಡಿ ನೋವು, ಕೀಲು ನೋವು, ವಿಶೇಷವಾಗಿ ಯಾವ ರೀತಿಯ ಪೇಷಂಟ್ಗಳು ನಿಮ್ಗೆ ಎದುರಾಗ್ತಾರೆ ಸರ್ ನಿಮ್ಮ ಸವಾಲಿನ ವೃತ್ತಿ ಜೀವನದಲ್ಲಿ? ಈಗ ಬೆಂಗಳೂರು ಅಂದರೆ ನಮ್ಮ ದೇಶದ ಒಂದು ಸಿಲಿಕಾನ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಅಥವಾ ಪ್ರಪಂಚದಲ್ಲೇ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳಿರೋದು ಬೆಂಗಳೂರಲ್ಲೇ. ಈವನ್ ನಾವು ಕ್ಯಾಲಿಫೋರ್ನಿಯಾದಲ್ಲಿ ಇರತಕ್ಕಂಥ ಹೆಚ್ಚಿನ ಜನ ಇಲ್ಲಿದ್ದೀವಿ. ಸೊ ಸಾಮಾನ್ಯವಾಗಿ ಕಳೆದ 20 ವರ್ಷದಿಂದ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಈ ಸಾಫ್ಟ್ವೇರ್ ಉದ್ಯಮಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಸೊಂಟ ನೋವಿನ ಸಮಸ್ಯೆಗಳು. ಯಾಕಂದರೆ 8ರಿಂದ 10 ಗಂಟೆಗಳ ಕಾಲ ಅವರು ಕೂತೇ ಕೆಲಸ ಮಾಡ್ತಾ ಇರ್ತಾರೆ. ತಮ್ಮ ಒಂದು ದೈಹಿಕ ಪರಿಶ್ರಮದ ಬಗ್ಗೆ ಅವರು ಒಂದು ಪರಿಜ್ಞಾನನೇ ಇಟ್ಕೊಳ್ಳೋದಿಲ್ಲ. ಕೆಲಸ ಅಂತ ಅವ್ರದ್ದೇ ಆದ ಒಂದು ಅವ್ರಿಗೆ ಪರಿಮಿತಿಗಳಿರುತ್ತೆ, ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ. ಎರಡನೇದು ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು ಒಂದು ಅಪ್ಪರ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ, ಮತ್ತು ನೆಕ್ ಪೇಯ್ನು, ಮತ್ತು ಕೈಗಳಲ್ಲಿ ಒಂದು ಸ್ಪರ್ಶಜ್ಞಾನ ಕಮ್ಮಿ ಆಗತಕ್ಕಂಥ ಒಂದು ನಮ್ನೆಸ್ಸು. ಈ 2 ಕಾಯಿಲೆಗಳು ಸಾಮಾನ್ಯವಾಗಿ ಎಲ್ಲ ಸಾಫ್ಟ್ವೇರ್ ಉದ್ಯೋಗಿಗಳಲ್ಲಿ ಕಂಡುಬರುತ್ತೆ. ಇದಕ್ಕೆ ಅವರು ಮಾಡ್ತಕ್ಕಂಥ ಒಂದು ಪರಿಸರ ಮತ್ತು ಯಾವ ರೀತಿ ಅವರು ತಮ್ಮ ಒಂದು ದೈಹಿಕವಾದ ಒಂದು ಇದನ್ನು ನೋಡ್ಕೋಬೇಕು, ಫಿಟ್ನೆಸ್ಸನ್ನು, ಅದ್ರ ಬಗ್ಗೆ ನಾನು ಸಾಕಷ್ಟು ಸಾಫ್ಟ್ವೇರ್ ಉದ್ಯಮಗಳಲ್ಲಿ ಹೋಗಿ ಮಾತಾಡಿದ್ದೇನೆ. ಅವರು ಕೂಡ ಸಲಹೆಗಳನ್ನು ನಾವು ಕೊಡ್ತಾ ಇರ್ತೀವಿ ಯಾವಾಗ. ಸರ್, ಈ ವಿಚಾರವಾಗಿ ಮಾತಾಡೋದಾದ್ರೆ ಈಗಾಗಲೇ ಒಂದು ಕಡೆ ಸಾಫ್ಟ್ವೇರ್ ಉದ್ಯೋಗಿಗಳು ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆ ಈ ವಯಸ್ಸಾದವರು ವಿಶೇಷವಾಗಿ ಮಂಡಿ ಇದಾಗಿರೋದು. ಸೊ ಎಷ್ಟರ ಮಟ್ಟಿಗೆ ಈ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಎಷ್ಟು ಒಂದು ರೋಗಿಗಳಿಗೆ ಅವಶ್ಯಕತೆ ಸರ್? ಈ ವಿಟಮಿನ್ ಡಿ ಅನ್ನೋದು ತುಂಬ ಮುಖ್ಯವಾದ ಒಂದು ನಮ್ಮ ದೇಹದಲ್ಲಿ ಬೇಕಾಗಿರ್ತಕ್ಕಂಥ ವಿಟಮಿನ್ನು. ನಮ್ಮ ದೇಹದ ಒಂದು ಮೂಳೆಗಳ ಒಂದು ಏನು ಹೆಲ್ತ್ ಇದೆ ಮತ್ತು ಸ್ಟ್ರೆಂತ್ ಇದೆ, ಅದು ವಿಟಮಿನ್ ಡಿ ಮೇಲೆ ಇದು ಡಿಪೆಂಡ್ ಆಗ್ತದೆ. ನಾವೆಲ್ಲ ಅಂದ್ಕೊಂಡಿದ್ವಿ ವಿಟಮಿನ್ ಡಿ ಬಂದು ಯಥೇಚ್ಛವಾಗಿ ನಮ್ಮ ಸನ್ಲೈಟ್ ಏನು ಒಂದು ಬಿಸಿಲಿನ ಜಳದಲ್ಲಿ ಸಿಗುತ್ತೆ. ಬಟ್ ನಾವು ಟ್ರಾಪಿಕಲ್ ಕ್ಲೈಮೇಟಲ್ಲಿ ಇರೋದ್ರಿಂದ ನಮಗೆಲ್ಲ ವಿಟಮಿನ್ ಡಿ ಡಿಫಿಷಿಯನ್ಸಿ ಬರೋದೇ ಇಲ್ಲ, ಒಂದು ತಪ್ಪು ಪರಿಕಲ್ಪನೆ ಇತ್ತು. ಅದು ಕಳೆದ 10 ವರ್ಷಗಳಿಂದ ಆಗಿರತಕ್ಕಂಥ ಈ ನಮ್ಮ ಒಂದು ಏನು ಸೈಂಟಿಫಿಕ್ ರಿಸರ್ಚಲ್ಲಿ ತೋರಿಸಿದೆ, ಇಂಡಿಯಾದಲ್ಲೂ ಕೂಡ ಸಾಕಷ್ಟು 90ರಷ್ಟು ಜನ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೆ, ಹೆಚ್ಚಿನದಲ್ಲಿ ಮಕ್ಕಳುಗಳು ಕೂಡ. ಸೊ ನಾವೆಲ್ಲ ಏನಾಗಿದೆ, AC ಕಾರ್ಗಳಲ್ಲಿ ಓಡಾಡ್ತೀವಿ, ಬಸ್ಗಳಲ್ಲಿ ಓಡಾಡ್ತೀವಿ. ಮುಂಚಿನ ರೀತಿ ನಾವು ಬಿಸಿಲಲ್ಲಿ ಕೆಲಸ ಮಾಡೋದಿಲ್ಲ, ಕೆಲಸ ಹೊರಗಡೆ ಹೋದರೂ ಕೂಡ ಬಟ್ಟೆ ಹಾಕ್ಕೊಂಡಿರ್ತೀವಿ. ಅದರಿಂದ ಏನಾಗುತ್ತೆ, ವಿಟಮಿನ್ ಡಿ ಉತ್ಪತ್ತಿ ಆಗೋದೇ ಇಲ್ಲ ದೇಹದಲ್ಲಿ. ಸೊ ವಿಟಮಿನ್ ಡಿ ನಮ್ಮ ದೇಹದ ಒಂದು ರಕ್ತದ ಒತ್ತಡವನ್ನು ಕೂಡ ನಿಯಂತ್ರಿಸುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಮತ್ತು ನಮ್ಮ ಇಮ್ಯುನಿಟಿ, ದೇಹದ ಒಂದು ಇಮ್ಯುನಿಟಿ ಏನಿದೆ ಅದು ಕೂಡ ವಿಟಮಿನ್ ಡಿ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಎಲ್ಲರೂ ಕೂಡ ಈಗ ಒಂದು ವಿಟಮಿನ್ ಡಿ ಪೌಷ್ಟಿಕಾಂಶ ಇರತಕ್ಕಂಥ ಹಾಲು ಸಿಗುತ್ತೆ, ಮತ್ತು ಈಗ ಆಯಿಲ್ ನಾವು ಬಳಸ್ತಕ್ಕಂಥ ತೈಲದಲ್ಲಿ ಕೂಡ ವಿಟಮಿನ್ ಡಿ ಯುಕ್ತ ತೈಲಗಳು ಸಿಗ್ತಾಯಿದೆ. ಅದರಿಂದ ಎಲ್ಲರೂ ವಿಟಮಿನ್ ಡಿ ಒಂದು ಮುಖ್ಯವಾದ ಒಂದು ಅದು ವಿಟಮಿನ್ನು. ಅದರ ಡಿಫಿಷಿಯನ್ಸಿ ಇದ್ದರೆ ಅಥವಾ ಯಾವುದೇ ಒಂದು ಚಿಹ್ನೆಗಳಿದ್ದರೆ, ಏನು ಚಿಹ್ನೆಗಳಪ್ಪ ವಿಟಮಿನ್ ಡಿ ಕಮ್ಮಿ ಇದ್ದರೆ ಅಂದರೆ, ಈ ಬಾಡಿ ಪೇಯ್ನ್ ಅಂತ ಹೇಳ್ತೀವಿ, ಸೊಂಟ ನೋವು ಬರೋದು, ಮೂಳೆಗಳಲ್ಲಿ ನೋವು ಬರೋದು, ಬಾಡಿ ಪೇಯ್ನ್ ಅಂತೀವಿ, ದೈಹಿಕವಾಗಿ ನೋವು ಕಂಡು ಬರ್ತಾಯಿದ್ರೆ ಅವರು ತಮ್ಮ ವೈದ್ಯರನ್ನು ಕಂಡು ವಿಟಮಿನ್ ಡಿಯನ್ನು ಸರಿಪಡಿಸ್ಕೋಬೇಕು. ಸರ್, ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗಕ್ಕೆ ಜಾಸ್ತಿ ಈ
ಎಲುಬು ಮತ್ತು ಕೀಲು ನೋವು ಬರುತ್ತೆ, ಏನು ಸರ್ ಅದಕ್ಕೆ ಕಾರಣ? ಕಾರಣಗಳು ಈಗ ನಾವು ಈ ಕೀಲು ನೋವಿನ ಸಮಸ್ಯೆಗಳನ್ನು ಸಣ್ಣ ವಯಸ್ಸಿನವರಲ್ಲೂ ಕೂಡ ನೋಡ್ತಾ ಇದ್ವಿ. ಮುಂಚೆ ಎಲ್ಲ 60 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಮಂಡಿ ನೋವು ಅಂತ ಅನ್ಕೊತಿದ್ವಿ. ಏನಕ್ಕೆ ಅಂತಂದರೆ ನಾವು ಈಗ ವ್ಯಾಯಾಮಗಳನ್ನು ಕಡಿಮೆ ಮಾಡಿದ್ದೀವಿ. ಹೆಚ್ಚು ವ್ಯಾಯಾಮಗಳನ್ನು ಯಾರೂ ಮಾಡೋದಿಲ್ಲ. ಮತ್ತು ಪೌಷ್ಟಿಕಾಂಶ ಇರತಕ್ಕಂಥ ಆಹಾರವನ್ನು ತಗೊಳ್ಳೋದಿಲ್ಲ. ತಗೊಂಡ್ರೂ ಕೂಡ ಏನಪ್ಪ ಅಂತಂದರೆ ಎಲ್ಲ ಈ ಒಂದು ಕುಲುಷಿತ ಆಹಾರ, ಅಡಲ್ಟ್ರೇಟೆಡ್ ಫುಡ್ ಆಗಿರ್ತದೆ. ಮತ್ತಿನ್ನು ಹೆಚ್ಚಿನ ಯುವಜನಾಂಗ ಸ್ವಲ್ಪ ಈ ಫಾಸ್ಟ್ ಫುಡ್ಸ್ ಅಂತ ಹೇಳ್ತೀವಿ, ಪಿಜ್ಜಾ, ಬರ್ಗರು, ಇಂಥ ಒಂದು ಜಂಕ್ ಫುಡ್ಗಳನ್ನು ಜಾಸ್ತಿ ತಿಂತಾಯಿದ್ರೆ ಅದರಿಂದ ಕೂಡ ಅವರ ಮೂಳೆಗಳ ನಿಶಕ್ತಿ ಒಂದಾಗುತ್ತೆ. ಸೊ ಒಂದು ಮಸಲ್ ಸ್ಟ್ರೆಂತು ಮತ್ತು ಬೋನ್ ಸ್ಟ್ರೆಂತ್ ಎರಡೂ ಇಲ್ಲದೇ ಇದ್ದರೆ ಈ ಮೂಳೆ ಮತ್ತು ಕೀಲಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಸರ್, ಈಗ ಇತ್ತೀಚೆಗೆ ಜಾಸ್ತಿ ಈ ಆರ್ಥೈಟಿಸ್ ಕಾಯಿಲೆ ಜಾಸ್ತಿ ಬರ್ತದೆ, ಅದಕ್ಕೆ ಯಾವ ರೀತಿ, ಅದು ಯಾವ ಇದರಿಂದ ಬರುತ್ತೆ? ಆರ್ಥ್ರೈಟಿಸ್ ಕಾಯಿಲೆ ನೋಡಿ, ಈ ನಾವು ಈ ಕೋವಿಡ್ ನಂತರ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದು ಆ್ಯಕ್ಚುಲಿ. ಈ ಹೆಚ್ಚು ಜನರಲ್ಲಿ ಈ ಆರ್ಥ್ರೈಟಿಸ್ ಕಂಡು ಬರೋದು ಈ ಒಂದು ನಮ್ಮ ದೇಹದಲ್ಲಿ ಆಗತಕ್ಕಂಥ ಒಂದು ಆಟೋ ಇಮ್ಯೂನ್ ರಿಯಾಕ್ಷನ್ ಅದು. ಸೊ 2 ಕಾರಣದಿಂದ ಆರ್ಥ್ರೈಟಿಸ್ ಬರ್ಬೋದು. ಒಂದು ಏನು ವಯಸ್ಸಹಜವಾಗಿ ನಮ್ಮ ಕೀಲುಗಳ ಸವಿಯೋದಕ್ಕೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದಕ್ಕೆ ಮುಂಚೆ ಸವಿಯೋದಕ್ಕೆ ಈ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದರಲ್ಲಿ ರುಮಟಾಯ್ಡ್ ಆರ್ಥ್ರೈಟಿಸು, ಆ್ಯಂಕ್ಲೋಸಿಂಗ್ ಸ್ಪಾಂಡ್ಲೈಟಿಸು, ಸೀರೋನೆಗೆಟಿವ್ ಆರ್ಥ್ರೈಟಿಸು, SLE ಅಂತ ಸಾಕಷ್ಟು 100 ವೆರೈಟಿಗಳಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಿದೆ. ಮೇ ಬಿ ನಾವು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಪತ್ತೆ ಮಾಡತಕ್ಕಂಥ ಸಲಕರಣೆಗಳು ಹೆಚ್ಚಾಗಿದ್ದಾವೆ. ಅದರಿಂದ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ಚಿಕಿತ್ಸೆಯನ್ನು ವಿಚಾರಕ್ಕೆ ಬಂದಾಗ ಈಗಾಗಲೇ AI ತಂತ್ರಜ್ಞಾನ ಬಂದಿದೆ. ಸೊ ತಾವು ಈ 22 ವರ್ಷಗಳ ಹಿಂದಿನ ಸರ್ವಿಸ್ಗೂ ಈಗಿನ ಸರ್ವಿಸ್ಗೆ ಎಷ್ಟು ಎಫೆಕ್ಟ್ ಆಗಿದೆ ಮತ್ತು ಎಷ್ಟು ಅಫೋರ್ಡಬಲ್ ಇದೆಯಾ, ಕಾಸ್ಟ್ಲಿ ಇದೆಯಾ ಚಿಕಿತ್ಸೆ ಸರ್? ಸದ್ಯಕ್ಕೆ ನೋಡಿ, AI ತಂತ್ರಜ್ಞಾನ ಇನ್ನೂ ನಮ್ಮ ಒಂದು ವೈದ್ಯಕೀಯ ಇದರಲ್ಲಿ ಈಗ ಒಂದು ಎಂಟ್ರಿ ತಗೊಳ್ತಾ ಇದೆ. ಈ ದಿನಗಳಲ್ಲಿ ಹೆಚ್ಚಾಗಿ AI ಉಪಯೋಗ ಆಗತಕ್ಕಂಥದ್ದು ಈ ಒಂದು ಏನು ರೇಡಿಯಾಲಜಿ ಅಂತ ಹೇಳ್ತೀವಿ, ಪೆಥಾಲಜಿ ಅಂತ ಹೇಳ್ತೀವಿ, ಈ ಪರೀಕ್ಷಾ ವಿಧಾನಗಳಲ್ಲಿ AI ಹೆಚ್ಚಿನ ಒಂದು ಉಪಯೋಗವನ್ನು ಕಾಣಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈಗ ರೋಬೋಟಿಕ್ ಸರ್ಜರೀಸ್ ಅಂತ ಹೇಳ್ತೀವಿ. ನಾವು ಕೂಡ ಕೀಲು ಬದಲಾವಣೆಗಳಿಗೆ ರೋಬೋಟಿಕ್ ಸರ್ಜರಿಯನ್ನು ಉಪಯೋಗಿಸ್ತಾ ಇದ್ದೇವೆ. ಮತ್ತು ಯೂರಾಲಜಿಯಲ್ಲಿ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಒಂದು ಅದು ಪರ್ಫೆಕ್ಷನ್ನ ಕಂಡುಕೊಳ್ಳತಕ್ಕಂಥ ಒಂದು ಅದು ವಿಧಾನ. ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ AI ತಂತ್ರಜ್ಞಾನ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ನಮಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಗೈಡ್ ಮಾಡುತ್ತೆ. ಯಾಕಂದರೆ ಅದೇನು ಅದಾಗದೇ ಯೋಚನೆ ಮಾಡೋದಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನು, ಒಂದು ಲಕ್ಷಾಂತರ ಮಾಹಿತಿಗಳನ್ನು ಇಟ್ಕೊಂಡದು ವೈದ್ಯರಿಗೆ ಒಂದು ಸಲಹೆಯನ್ನು, ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ AI ತಂತ್ರಜ್ಞಾನದಿಂದ ರೇಡಿಯಾಲಜಿಯಲ್ಲಾಗಿರ್ಬೋದು ಮತ್ತು ಲ್ಯಾಬ್ರೇಟರಿ ಸೈನ್ಸಲ್ಲಾಗಿರ್ಬೋದು ಸಾಕಷ್ಟು ಅದು ಒಂದು ಉನ್ನತಿಯನ್ನು ತಗೊಂಡೋಗುತ್ತೆ. ಬಟ್ ಬೇಸರದ ಸಂಗತಿ ಅಂದರೆ ಅದು ಸಾಕಷ್ಟು ಕೆಲಸಗಳನ್ನು ಕೂಡ ಕಸಿದುಕೊಳ್ಳುತ್ತೆ. ಸರ್, ಆಮೇಲೆ ಇತ್ತೀಚೆಗೆ ಈ ಮೂಳೆಗಳ ರಕ್ಷಣೆ ಅಥವಾ ಆರೋಗ್ಯಕರವಾಗಿ ಇಟ್ಕೋಬೇಕಂದ್ರೆ ಏನೆಲ್ಲ ಅದಕ್ಕೆ ಒಂದು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಅಥವಾ ಯಾವ ರೀತಿ ಮಾಡ್ಕೊಂಡು ನೋಡಿ, ನಮ್ಮ ಒಂದು ಮೂಳೆಗಳನ್ನು ಆರೋಗ್ಯಕರವಾಗಿ ಇಟ್ಕೋಬೇಕು ಅಂತಂದರೆ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ನಾವು ಗಮನಿಸಬೇಕು. ಒಂದು, ಸರಿಯಾದ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರವನ್ನು ನಾವು ತಗೋಬೇಕು. ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಮಿನರಲ್ಸು, ಬೇಕಾಗಿರತಕ್ಕಂಥ ವಿಟಮಿನ್ಸ್ ಇರತಕ್ಕಂಥ ಆಹಾರ. ಮತ್ತು ಸರಿಯಾದ ನಿದ್ದೆ, ದಿನಕ್ಕೆ 6ರಿಂದ 8 ಗಂಟೆಗಳ ಸರಿಯಾದ ಒಂದು ನಿದ್ದೆ ಮತ್ತು ವ್ಯಾಯಾಮ. ಅಟ್ಲೀಸ್ಟು ಪ್ರತಿದಿನ ಒಂದು ನಡೆಗೆ, ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡ್ತಾ ಈ 3ನ್ನು ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ನಮ್ಮ ದೇಹ ಮತ್ತು ಮೂಳೆಗಳು ಕೂಡ ಆರೋಗ್ಯವಾಗಿರ್ತವೆ. ಸರ್, ಆಮೇಲೆ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ಅನಿವಾರ್ಯವಾದಾಗ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡ್ತೀರಾ ಅಥವಾ ಯಾವ ರೀತಿ ಸರ್? ಅದಕ್ಕೆ ಶಾರ್ಟ್ ಔಟ್ ಏನಾದರೂ ಇದೆ? ಇಲ್ಲ ನೋಡಿ, ಯಾವುದೇ ಒಂದು ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆ ನಾವು ಮಾಡಬೇಕು ಅಂತಂದರೆ ಅದಕ್ಕೆ ಆದ ಒಂದು ಗೈಡ್ಲೈನ್ಸ್ ಇದೆ. ಈಗ ನಾವು ಒಂದು ಮಂಡಿ ಚಿಪ್ಪಿನ ಕೀಲು ಬದಲಾವಣೆ ಮಾಡಬೇಕು ಅಂತಂದರೆ ಎಷ್ಟು ಸೌದಿರಬೇಕು ಮಂಡಿಗಳು, ಆ ವ್ಯಕ್ತಿಗೆ ಎಷ್ಟು ತೊಂದರೆ ಆಗಿರಬೇಕು ಅನ್ನೋದಕ್ಕೆ ಒಂದು ಅಮೇರಿಕನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಗೈಡ್ಲೈನ್ಸು ಅಥವಾ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಗೈಡ್ಲೈನ್ಸ್ ಅಂತ ಇದೆ. ಅದೇ ರೀತಿ
ಎಲ್ಲದಕ್ಕೂ ಕೂಡ ಅವರವರ ಫೀಲ್ಡ್ಗಳಲ್ಲಿ ಇರತಕ್ಕಂಥ ಏನು ಪ್ರೊಫೆಷ್ನಲ್ ಬಾಡೀಸ್ ಅಂತ ಹೇಳ್ತೀವಿ, ಒಂದು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ. ಯಾವುದರಲ್ಲಿ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ, ಯಾರಿಗೆ ಬೇಕಾಗೋದಿಲ್ಲ ಅನ್ನೋದು. ಅದನ್ನು ಎಲ್ಲಿವರೆಗೂ ನಾವು ಫಾಲೋ ಮಾಡ್ತೀವೋ ಅದು ಎಥಿಕಲಿ ಮತ್ತು ಮಾರಲಿ ಕರೆಕ್ಟಾಗಿರುತ್ತೆ. ಆಮೇಲೆ ಇತ್ತೀಚೆಗೆ ಮಹಿಳೆಯರಲ್ಲಿ ವಿಶೇಷವಾಗಿ ಮೂಳೆ ಸವೆತ ಜಾಸ್ತಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳಿದ್ರೆ ಸರ್. ಮಹಿಳೆಯರಲ್ಲಿ ಸ್ವಲ್ಪ ಈ ಮೂಳೆ ಸೌತದ ಮತ್ತು ಕೀಲುಗಳ ಸೌತದ ಇನ್ಸಿಡೆನ್ಸಸ್ಸು ಜಾಸ್ತಿ. ಏನಕ್ಕೆ ಅಂತಂದರೆ ಅವರಲ್ಲಿ ಆಗತಕ್ಕಂಥ ಒಂದು ಹಾರ್ಮೋನಲ್ ಚೇಂಜಸ್ಸಿಂದ ಮಹಿಳೆಯರಲ್ಲಿ ಇದಾಗುತ್ತೆ. ಯಾಕಂದರೆ 40 ವರ್ಷದ ಮೇಲ್ಪಟ್ಟ ಮಹಿಳೆಯರಲ್ಲಿ ಏನಾಗುತ್ತೆ, ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಪ್ರೊಡಕ್ಷನು ಕಮ್ಮಿ ಆಗ್ತಾ ಹೋಗುತ್ತೆ. ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗೋದೇ ಕಮ್ಮಿ ಆಗೋಗುತ್ತೆ ಕಂಪ್ಲೀಟಾಗಿ. ಅವರಲ್ಲಿ ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ನಮ್ಮ ಮೂಳೆಯ ಒಂದು ಸ್ಟ್ರೆಂತನ್ನು ಮೇಂಟೈನ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅವರಲ್ಲಿ ಹೆಚ್ಚಿನ ಒಂದು ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಮ್ಮು ಮತ್ತು ಮುಟ್ಟು ನಿಂತರ ಕೆಲವು ಸಪ್ಲಿಮೆಂಟ್ಸನ್ನು ಕೊಡ್ತೀವಿ ಈ ಈಸ್ಟ್ರೋಜನ್ನಿಂದ ಆಗತಕ್ಕಂಥ ಇಲ್ಲದೇ ಇರೋದ್ರಿಂದ ಆಗತಕ್ಕಂಥ ಸೈಡ್ ಎಫೆಕ್ಟ್ಸ್ನ ತಡಿಲಿಕ್ಕೆ. ಇವೆಲ್ಲವನ್ನು ಕೊಡೋದ್ರಿಂದ ಅವರಲ್ಲಿ ಕಮ್ಮಿ ಮಾಡ್ಬೋದು. ಸೊ ಎರಡನೇದು ಮತ್ತು ಮಹಿಳೆಯರಲ್ಲಿ ಏನಾಗುತ್ತೆ, ಇನ್ಹೆರೆಂಟ್ಲಿ ಜೆನೆಟಿಕಲಿ ಅವರ ಮಸಲ್ಸು ಸ್ಟ್ರಾಂಗ್ ಇರೋದಿಲ್ಲ ಮೆನ್ನಲ್ಲಿ, ಇವರು ನಮ್ಮ ಯುವಕರಲ್ಲಿ ಇರತಕ್ಕಂಥ. ಸೊ ಆ ಸ್ಟ್ರೆಂತ್ ಇಲ್ಲದೆ ಇರೋದ್ರಿಂದ ಬೇಗ ಕೀಲುಗಳ ಸೌತ ಒಂದು ಜಾಸ್ತಿ ಹೆಚ್ಚಾಗಿ ಕಂಡು ಬರುತ್ತೆ. ಸರಿ, ನಮ್ಮ ವೀಕ್ಷಕರಿಗೆ ಮೂಳೆ ಮತ್ತು ಕೀಲುಗಳನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಲು ಏನು ಸಲಹೆ ಕೊಡ್ತೀವಿ ಸರ್? ಟಿಪ್ಸು ನಾನು ಹೇಳಿದಾಗೆ ನೋಡಿ, ನೀವು ಸೇವಿಸ್ತಕ್ಕಂಥ ಆಹಾರ ಒಂದು ಬ್ಯಾಲೆನ್ಸ್ಡ್ ಡಯಟನ್ನು ತಗೋಬೇಕು. ಆದಷ್ಟು ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರವನ್ನು ಸೇವಿಸಿ. ಪ್ರತಿದಿನ ಪ್ರತಿಯೊಬ್ಬರು ಕೂಡ 2 ಸರಿ ಅಲ್ಲದೆ ಇದ್ದರೂ 1 ಸಾರಿ 1 ಗ್ಲಾಸ್ ಹಾಲನ್ನು ತಗೊಂಡ್ರೆ ಅದರಲ್ಲಿ ಸಿಗತಕ್ಕಂಥ ಕ್ಯಾಲ್ಶಿಯಮ್ಮು ಮೂಳೆಗಳನ್ನು ಸ್ಟ್ರಾಂಗ್ ಆಗಿಡುತ್ತೆ. ನಿಯಮಿತವಾಗಿ 6 ಗಂಟೆ ಮಿನಿಮಮ್ 6 ಗಂಟೆಗಳ ಕಾಲ ಒಳ್ಳೆಯ ನಿದ್ದೆಯನ್ನು ಮಾಡಿ, ಮತ್ತು ಪ್ರತಿನಿತ್ಯ ಕೂಡ ಒಂದು 15ರಿಂದ 20 ನಿಮಿಷ ನಡಿಗೆ ಅಥವಾ ವ್ಯಾಯಾಮವನ್ನು ಮಾಡಿ. ಇದರಿಂದ ಏನಾಗುತ್ತೆ, ನಾವು ದೇಹ ಮತ್ತು ನಮ್ಮ ಕೀಲು ಬೆನ್ನುಗಳನ್ನು ನಾವು ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸರ್, ಇತ್ತೀಚೆಗೆ ಎಷ್ಟೇ ತಂತ್ರಜ್ಞಾನ ಮುಂದುವರೆದರೂ ಸೈಂಟಿಫಿಕ್ ಆಗಿ ಈ ಖಾಸಗಿ ಅಂದ್ರೆ ಹಳ್ಳಿಗಳ ಕಡೆಯಲ್ಲಿ ಕಟ್ ಹಾಕೋದಂತ ಹೇಳ್ತಾರೆ. ಸೊ ಆ ಒಂದು ವಿದ್ಯೆ ಎಷ್ಟರ ಮಟ್ಟಿಗೆ ಅದು ರಿಸಲ್ಟ್ ಅನ್ನು ತಂದು ಕೊಡಬಹುದು ಮತ್ತು ನಮ್ಮ ವೀಕ್ಷಕರಿಗೆ ಅದರಲ್ಲಿರುವ ಒಂದು ಇದ್ರ ಬಗ್ಗೆ ತಿಳಿಸಿ. ನೋಡಿ, ತುಂಬ ಜನ ನೀವು ಹಳ್ಳಿಗಳ ಕಡೆ ಅಲ್ಲ, ಈವನ್ ಬೆಂಗಳೂರು ಸಿಟಿಯಲ್ಲಿ ನಾನು ವಾರಕ್ಕೆ ಮಿನಿಮಮ್ 2ರಿಂದ 3 ಪೇಷಂಟ್ಸನ್ನು ಈ ಥರ ಟ್ರೀಟ್ಮೆಂಟ್ ತೊಗೊಂಡು ಬಂದಿರತಕ್ಕಂಥವ್ರನ್ನ ನೋಡ್ತೀನಿ. ಈ ಏನು ನಾಟಿ ವೈದ್ಯರು ಪಟ್ಟು ಹಾಕೋದು ಕಟ್ಟು ಹಾಕೋದು ಅನ್ನೋದು ಮುಂಚಿನ ದಿನಗಳಲ್ಲಿ ನಡ್ಕೊಂಡು ಬರ್ತಾಯಿತ್ತು. ಅದು ಒಂದು ವೈದ್ಯಕೀಯ ವಿಧಾನವೇ ಆಗಿತ್ತು. ಬಟ್ ಈಗೇನಾಗಿದೆ, ಅದರ ಹೆಸರು ಹೇಳಿಕೊಂಡು ಟ್ರೀಟ್ ಮಾಡತಕ್ಕಂಥ ಜನ ತುಂಬ ಜನ ಬಿಸ್ನೆಸ್ಸೇ ಆಗೋಗ್ಬಿಟ್ಟಿದೆ. ಅದರಿಂದ ನಾನು ಹೇಳೋದು, ಎಲ್ಲ ಚಿಕಿತ್ಸೆಗೂ ನೀವು ಅಲ್ಲಿ ಪರಿಹಾರ ಅಂತ ಅಂದ್ಕೋಬೇಡಿ. ಯಾಕಂದರೆ ಮೂಳೆ ಮುರಿದಿರುತ್ತೆ, ದೊಡ್ಡ ಮೂಳೆಗಳು ಮುರಿದಿರುತ್ತೆ, ಏನೋ ಒಂದು ಪಟ್ಟು ಹಾಕ್ತೀವಿ ಅಂತ ಹೇಳ್ತಾರೆ, ಅದು ಕೂಡ್ಕೊಳ್ಳುತ್ತೆ, ಇಲ್ಲ ಅಂತಿಲ್ಲ, ಸೊಟ್ಟಾಗಿ ಕೂಡ್ಕೊಳ್ಳುತ್ತೆ, ಕೆಲವು ಸರಿ ವಕ್ರವಾಗಿ ಕೂಡ್ಕೊಳ್ಳುತ್ತೆ. ಅದರಿಂದ ಮತ್ತೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಅದರಿಂದ ಈಗ ಇಷ್ಟು ಮುಂದುವರೆದ ಒಂದು ವಿಜ್ಞಾನ, ನಮ್ಮ ವೈದ್ಯಕೀಯ ವಿಜ್ಞಾನ ಇರುವಾಗ ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಯಾವುದೋ ಸಣ್ಣ ಪುಟ್ಟ ಉಳುಕಿದೆಯೋ ಏನೋ ಸಣ್ಣ ಪುಟ್ಟ ನೋವುಗಳಿಗೆ ಈ ಪಟ್ಟು ಹಾಕೋದು, ಈ ರೀತಿಯ ಒಂದು ಏನು ನಾಟಿ ವೈದ್ಯರ ಚಿಕಿತ್ಸೆ ಫಲ ಕೊಡ್ಬೋದೇ ಹೊರತು ಯಾವುದೇ ಫ್ರ್ಯಾಕ್ಚರ್ ಆಗಿರ್ಬೋದು ಅಥವಾ ಸೀರಿಯಸ್ ಆರ್ಥ್ರೈಟಿಸ್ ಆಗಿರ್ಬೋದು, ಮತ್ತು ಎಸ್ಪೆಷಲಿ ಕತ್ತಿನ ಸಮಸ್ಯೆ ಇರೋರು ಆ ಕತ್ತನ್ನು ತಿರುಗಿಸ್ತಕ್ಕಂಥ, ಅದು ಮ್ಯಾನಿಪುಲೇಷನ್ ಮಾಡತಕ್ಕಂಥ ಒಂದು ಟ್ರೀಟ್ಮೆಂಟ್ಗೆ ದಯವಿಟ್ಟು ಹೋಗಬೇಡಿ. ಅದರಿಂದ ಎಷ್ಟೋ ಜನ ಪ್ಯಾರಾಪ್ಲೀಜಿಯಾ ಅಂತ ಹೇಳ್ತೀವಿ, ಕಾಲುಗಳಲ್ಲಿ ಸ್ವಾಧೀನವನ್ನು ಕಳಿಸ್ಕೊಂಡು ಪರ್ಮನೆಂಟಾಗಿ ವೀಲ್ ಚೇರು ಅಥವಾ ಸ್ಟ್ರೆಚರ್ ಮೇಲೆ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಅದರಿಂದ ದಯವಿಟ್ಟು ಈ ನಾಟಿ ವೈದ್ಯಕೀಯ ಪದ್ಧತಿ ಏನಿದೆ ಅದರಿಂದ ಹೋಗದೆ, ನೀವೆಲ್ಲ ವಿದ್ಯಾವಂತರಿದ್ದೀರಿ, ದಯವಿಟ್ಟು ಈಗ ಎಲ್ಲ ಕಡೆ ವೈದ್ಯರು ಸೌಲಭ್ಯ ಇದೆ. ಹಳ್ಳಿಗಳಲ್ಲೂ ಕೂಡ ತಾಲೂಕು ಲೆವೆಲ್ಲೂ ಕೂಡ ವೈದ್ಯರಿದ್ದಾರೆ, ನುರಿತ ವೈದ್ಯರು. ಅವರ ಸೇವೆಯನ್ನು ಪಡೆದುಕೊಂಡು ಈ ಒಂದು ಆಗಿರ್ತಕ್ಕಂಥ ದುಷ್ಪರಿಣಾಮಗಳಿಂದ ದೂರ ಇರಿ ಅಂತ ಸಲಹೆ ಕೊಡ್ತೇನೆ. ಸರ್, ಇತ್ತೀಚೆಗೆ ವೈದ್ಯರು ನಾರಾಯಣ ಹರಿ ಅಂತಾರೆ, ಜೀವ ಒಂದು ಉಳಿಸುವಂತ 2ನೇ ದೇವರಂತ ಯೂಶಲಿ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಪೇಷಂಟ್ಗಳ ಒಂದು ದುರ್ವರ್ತನೆ ಅಥವಾ ವೈದ್ಯರ ಮೇಲೆ ಕೈ ಮಾಡುವಂತಾಗಿರ್ಬೋದು, ಈ KPMG ಆಕ್ಟ್ ಅಂತ ನಿಮ್ಮಲ್ಲಿ ಸರ್ಕಾರನೇ ತಂದಿದೆ, ಅದು ಎಷ್ಟರ ಮಟ್ಟಿಗೆ ರೂಢಿಸ್ಕೊಂಡಿದ್ದೀರಾ ಖಾಸಗಿ ಆಸ್ಪತ್ರೆಯವರು ಸರ್? ನೋಡಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿಯೊಂದು ನಮ್ಮ ಖಾಸಗಿ ಆಸ್ಪತ್ರೆಗಳು ಈ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಎಲ್ಲರೂ ಕೂಡ ನೋಂದಾಯಿಸ್ಕೊಂಡಿದ್ದಾರೆ.
ಆ ನೋಂದಣಿ ಇಲ್ಲದೇ ಇದ್ದರೆ ಅವರು ತಮ್ಮ ಪ್ರಾಕ್ಟೀಸ್ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ಕ್ಲೂಡಿಂಗ್ ಕ್ಲಿನಿಕ್ ಅವರು ಕೂಡ KPME ಆ್ಯಕ್ಟಲ್ಲಿ ಬರ್ತಾರೆ, ಅವರು ಕೂಡ ಅದರ ಒಂದು ರಿಜಿಸ್ಟ್ರೇಷನನ್ನು ತಗೊಂಡಿರ್ತಾರೆ. ಇದರ ಜೊತೆಗೆ ಏನಾಗ್ತಾ ಇದೆ, ಆ KPME ಆ್ಯಕ್ಟಲ್ಲಿ ಕೆಲವು ಮಾನದಂಡಗಳಿದೆ. ಕ್ಲಿನಿಕ್ಕಿಗೆ ಏನು ಮಿನಿಮಮ್ ಫೆಸಿಲಿಟೀಸ್ ಇರಬೇಕು, ಒಂದು ಆಸ್ಪತ್ರೆ ಅಂದರೆ ಏನು ಫೆಸಿಲಿಟೀಸ್ ಇರಬೇಕು, ಅವೆಲ್ಲವನ್ನು ಕೂಡ ಎಲ್ಲರೂ ರೂಢಿಸ್ಕೊಂಡಿದ್ದಾರೆ. ಯಾಕಂದರೆ ಅದನ್ನು ಸರ್ಕಾರ ಯಾವಾಗ ಬೇಕಾದರೂ ಬಂದು ಇನ್ಸ್ಪೆಕ್ಷನ್ ಮಾಡ್ಬೋದು, ಪರಿಶೀಲನೆ ಮಾಡ್ಬೋದು. ಅದರಿಂದ ಆ ನಿಟ್ಟಿನಲ್ಲಿ ಯಾರೂ ಕೂಡ ಅದನ್ನು ರಿಸ್ಕ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಮೇಲೆ ಅಥವಾ ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆಗತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಕಂಡು ಬರ್ತಿದ್ದಾವೆ. ಇಲ್ಲೇ ಅಂತಲ್ಲ, ಕೇರಳ ಆಗ್ಬೋದು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಜೈಪುರಲ್ಲಾಗ್ಬೋದು, ಎಲ್ಲ ಕಡೆ ಈ ಒಂದು ಜನರು ಏನಾಗ್ತಾ ಇದ್ದಾರೆ ಅಂದರೆ, ವೈದ್ಯರ ಒಂದು ಮಿತಿಯನ್ನು ಮತ್ತು ಅವರ ಪರಿಶ್ರಮವನ್ನು ಅವರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ಬದುಕಿಸ್ಲಿಕ್ಕೆ ಪ್ರಯತ್ನ ಮಾಡೋವನೇ ವೈದ್ಯ. ಯಾರು ಕೂಡ ಅಸಡ್ಡೆ ಮಾಡೋದಿಲ್ಲ. ಅದೆಲ್ಲೋ ರೇರು, 1 ಲಕ್ಷದಲ್ಲಿ ಒಬ್ಬರು ಆ ರೀತಿ ಇರ್ಬೋದು ಹೊರತು ಎಲ್ಲ ವೈದ್ಯರು ಕೂಡ ಪಾಪ ಅವರು 100% ಎಫರ್ಟನ್ನು ಹಾಕ್ತಾರೆ. ಅವ್ರಿಗೆ ಗೊತ್ತಿರೋ ಅಂಥ ಒಂದು ಸೈನ್ಸನ್ನು, ಅವ್ರಿಗೆ ನಾಲೆಡ್ಜನ್ನು ಉಪಯೋಗಿಸ್ತಾರೆ. ಬಟ್ ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದು ಪ್ರೇರಿತವಾಗಿರೋ ಈ ಕ್ರೌಡ್ ಏನಿದೆ, ವೈದ್ಯರ ಮೇಲೆ ಹಲ್ಲೆ ಮಾಡತಕ್ಕಂಥ ಇದು ಜಾಸ್ತಿ ಆಗಿದೆ. ಆದರೂ ನಮ್ಮ ಕರ್ನಾಟಕ ಸರ್ಕಾರ ಇದರಲ್ಲಿ ಒಂದು ಮುಂಚೂಣಿಯನ್ನು ತಗೊಂಡು ವೈದ್ಯರ ಮೇಲೆ ಆಗಿರ್ತಕ್ಕಂಥ ಅಥವಾ ಸಿಬ್ಬಂದಿಗಳ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ತಡೀಲಿಕ್ಕೆ ಒಂದು ಸಮರ್ಪಕವಾದ ಕಾನೂನನ್ನ ಲಾಗು ಮಾಡಿದ್ದಾರೆ. ಇದರಲ್ಲಿ ಅದು ಒಂದು ನಾನ್ ಬೇಲಬಲ್ ಅಫೆನ್ಸ್ ಆಗುತ್ತೆ. ಯಾರೇ ಒಂದು ವೈದ್ಯಕೀಯ ಸಿಬ್ಬಂದಿ ಆಗ್ಬೋದು ವೈದ್ಯರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರಿಗೆ ಬೇಲ್ ಸಿಗೋದಿಲ್ಲ, ನಾನ್ ಬೇಲಬಲ್ ಅಫೆನ್ಸ್ ಆಗುತ್ತೆ. ಮತ್ತು 5ರಿಂದ 7 ವರ್ಷಗಳು ಕೂಡ ಅವ್ರಿಗೆ ಜೈಲು ಶಿಕ್ಷೆ ಆಗ್ಬೋದು, ದಂಡ ವಿಧಿಸುವಂಥ ಎಲ್ಲ ಇದೆ. ಅದರಿಂದ ದಯವಿಟ್ಟು ಈ ಒಂದು ಕಾನೂನನ್ನ ಕೈಗೆ ತಗೋಬಾರ್ದು. ಯಾರು ಕೂಡ ವೈದ್ಯರ ಜೊತೆ ಸಮಾಲೋಚನೆ ನಡೆಸಿ, ಅವರು ಯಾವುದೇ ರೀತಿಯ ಒಂದು ನ್ಯೂನತೆ ಕಂಡು ಬಂದರೆ ನೀವು ಹೆಚ್ಚಿನ ಇದಕ್ಕೋಸ್ಕರ ಅವ್ರಿಗೆ ನೀವು ಗೌರ್ಮೆಂಟಿಗೆ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ವೈದ್ಯಕೀಯ ಪರಿಷತ್ತಿಗೆ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಡ್ಬೋದು. ಅದು ಬಿಟ್ಟು ಜನಗಳೇ ತಮ್ಮ ಕಾನೂನನ್ನು ಕೈಗೆ ತಗೊಂಡು ಅವ್ರ ಮೇಲೆ ಮಾಡತಕ್ಕಂಥ ಹಲ್ಲೆ ಮತ್ತು ವೈದ್ಯಕೀಯ ಏನು ಸಂಸ್ಥೆಗಳನ್ನು ಹಾನಿ ಮಾಡತಕ್ಕಂಥ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಅದೆಲ್ಲ ಇರೋದೇ ಜನರ ಉಪಯೋಗಕ್ಕೋಸ್ಕರ. ಅದನ್ನು ನಾವೇ ಹಾಳು ಮಾಡಿಕೊಂಡ್ರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ನಾವೇ ಹಾಳು ಮಾಡ್ದಂಗೆ. ಸರ್, ತಾವು ಈಗಾಗಲೇ ಖಾಸಗಿ ಏನು ಆಸ್ಪತ್ರೆಗಳ ಸಂಘದ ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ದಿನನಿತ್ಯ ತಾವು ನೋಡ್ತೀರಾ ಮಾಧ್ಯಮಗಳಲ್ಲಿ ಪೇಷಂಟ್ಗಳಿಗೆ ಸರಿಯಾದ ರೀತಿ ಚಿಕಿತ್ಸೆ ಕೊಡಲ್ಲ, ಮತ್ತೆ ದುಡ್ಡುಗಳನ್ನ ಜಾಸ್ತಿ ಹೇಳೋದು, ಮತ್ತೆ ಚಿಕಿತ್ಸೆಯನ್ನ ಒಂದು ಕಡೆ ಹೋಲಿಸಿದ್ರೆ ಮಾನವೀಯತೆಯನ್ನ ಇತ್ತೀಚೆಗೆ ಕೆಲವೊಂದು ಆಸ್ಪತ್ರೆಗಳು ರೂಢಿಸ್ಕೊಳ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ರೂಢಾಗಿ ನಡ್ಕೊಂತ ಇದು ನೀವು ಹೇಳ್ತಕ್ಕಂಥದ್ದು ಸರಿಯಾಗಿದೆ ಚಂದ್ರಶೇಖರ್. ಯಾಕಂದರೆ ಈ ಕಾರ್ಪೊರೇಟ್ ಯುಗ ಅಂತ ಹೇಳ್ತೀವಿ. ಎಲ್ಲ ಆಸ್ಪತ್ರೆಗಳು ದೊಡ್ಡ ಈ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಏನಾಗಿದೆ, ಬಂಡವಾಳ ಹೂಡಿಕೆ ಅಂತ ಏನು ಹೇಳ್ತೀವಿ, ಎಲ್ಲ ಹೊರದೇಶದಿಂದ ಬಂದಿರತಕ್ಕಂಥ ದುಡ್ಡು. ಈ ಬಂಡವಾಳಶಾಹಿಗಳೇನು ಮಾಡ್ತಾರೆ, ಅವ್ರಿಗೆ ದುಡ್ಡೊಂದೇ ಮಾನದಂಡ ಆಗುತ್ತೆ. ಮಾನವೀಯತೆನ ಎಲ್ಲ ಒಂದು ಕಡೆ ಬದಿಗಿಡ್ತಾರೆ. ಎಲ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಮೊದಲು ಮಾನವೀಯತೆಯನ್ನು ಪ್ರದರ್ಶಿಸಿ, ಆಮೇಲೆ ನಾವು ದುಡ್ಡಿನ ವಾಣಿಜ್ಯವೊಂದು ಹಿಂದೆ ಹೋಗೋಣ. ಯಾಕಂದರೆ ಯಾರಿಗೇ ಆಗಲಿ ಎಮರ್ಜೆನ್ಸಿಯಲ್ಲಿ ಟ್ರೀಟ್ಮೆಂಟ್ ಬೇಕು ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕಾನೂನನ್ನು ಮಾಡಿದೆ. ಯಾವುದೇ ಎಮರ್ಜೆನ್ಸಿ ಕೇಸ್ ಕೂಡ ಬಂದರೆ ನಾವು ಟ್ರೀಟ್ಮೆಂಟ್ನ ಕೊಡಲ್ಲ ಅನ್ನೋ ಆಗಿಲ್ಲ. ಯಾವುದೇ ಆಸ್ಪತ್ರೆ ಆಗ್ಬೋದು, ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಆ ಮೊದಲು 1 ಅವರ್ ಏನು ಹೇಳ್ತೀವಿ ನಾವು, ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಯಾರೇ ತೀವ್ರವಾದ ಟ್ರೀಟ್ಮೆಂಟ್ ಬೇಕಾಗಿದ್ದರೆ ಅವ್ರಿಗೆ ಅಟ್ಲೀಸ್ಟ್ ಆ ಟ್ರೀಟ್ಮೆಂಟನ್ನು ಕೊಟ್ಟು, ಆನಂತರ ಅವ್ರಿಗೆ ಅಫೋರ್ಡಬಿಲಿಟಿ ಅಥವಾ ಅವ್ರ ಕೈಯಲ್ಲಿ ದುಡ್ಡಿಲ್ಲ ಅಂತಂದರೆ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡ್ಬೋದು. ಅದಕ್ಕೂ ಕೂಡ ಸಣ್ಣ ರೀಇಂಬರ್ಸ್ಮೆಂಟನ್ನು ಸರ್ಕಾರ ಕೊಡ್ತಾ ಇದೆ. ಅದರ ಉಪಯೋಗ ಪಡ್ಕೋಬೇಕು. ಜನರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರ ರೈಟ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಕ್ಕಂಥ ಕೆಲಸ ನೀವೆಲ್ಲ ಮಾಧ್ಯಮದ ಮಿತ್ರರು ಮಾಡಬೇಕು. ಇಮಿಡಿಯೇಟ್ ಟ್ರೀಟ್ಮೆಂಟನ್ನು ಕೊಟ್ಟು, ಆಕ್ಸಿಡೆಂಟ್ ಆಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಯಾವುದೇ ಎಮರ್ಜೆನ್ಸಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ಆನಂತರ ಅವ್ರನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ಕೆಲಸನ ಎಲ್ಲರೂ ಮಾಡಬೇಕು. ಸರ್, ಇತ್ತೀಚೆಗೆ ಸರ್ಕಾರ ಎಲ್ಲವನ್ನು ಮಾಡಲ್ಲ, ಖಾಸಗಿ ಸಂಘ ಸಂಸ್ಥೆಗಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಆಸ್ಪತ್ರೆಗಳು ಸಂಘದಿಂದ ನಡೀತಿರುತ್ತೆ. ಸೊ ಇತ್ತೀಚೆಗೆ ಏನಾಗಿದೆ ಅಂದರೆ, ಈ ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್
ಈ ಫೇಕ್ ಕ್ಲಿನಿಕ್ ಹಾವಳಿ ಜಾಸ್ತಿ ಆಗಿದೆ. ಸೊ ಅವ್ರಿಗೆ ಯಾವುದೇ ರೀತಿ ನಿಮ್ಮ ಥರ ಡಿಗ್ರಿ ಇರಲ್ಲ, ಅದ್ರ ಸರಿಯಾದ ಇದು ಗೊತ್ತಿರಲ್ಲ, ಯಾವುದೋ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಇನ್ಯಾವುದೋ ರಿಯಾಕ್ಷನ್ ಆಗುತ್ತೆ. ಸುಮಾರುಗಳು ಸರ್ಕಾರ ಕೂಡ ದಾಳಿ ಮಾಡಿ ಎಷ್ಟೋ ಇದನ್ನ ಮಾಡಿದೆ. ಸೊ ತಮ್ಮ ದೃಷ್ಟಿಯಲ್ಲಿ ಈ ಕ್ಲಿನಿಕ್ಗಳು ನಡೆಸೋರಿಗೆ ಏನು ಹೇಳ್ತೀರಾ ಸರ್, ಎಚ್ಚರಿಕೆ ಕೊಡೋದು? ಎಚ್ಚರಿಕೆ ಅಂದರೆ ನೋಡಿ, ಕರ್ನಾಟಕ ವೈದ್ಯಕೀಯ ಪರಿಷತ್ತು ಕೂಡ ಇದ್ರ ಬಗ್ಗೆ ತೀವ್ರವಾದ ಒಂದು ಕಠಿಣ ಕ್ರಮಗಳನ್ನು ತಗೊಳ್ತಾ ಇದೆ. ಆದರೂ ಏನಾಗುತ್ತೆ, ಈ ಸಿಟಿಗಳಲ್ಲಿ ಈ ಒಂದು ಪೆರಿಫರಿ ಅಂತ ಹೇಳ್ತೀವಿ ಅಲ್ಲಿ, ಮತ್ತು ತಾಲೂಕಾ ಲೆವೆಲ್ ಜಾಗಗಳಲ್ಲಿ, ಹಳ್ಳಿಗಳಲ್ಲಿ ಸಾಕಷ್ಟು ಜನ RMPs ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಅಂತ ಹೇಳ್ಕೊಂಡು ಅವರು ಯೂಶ್ವಲಿ ಕಾಂಪೌಂಡ್ರುಗಳಾಗಿರ್ತಾರೆ ಅಥವಾ ಟೆಕ್ನಿಷಿಯನ್ಗಳಾಗಿರ್ತಾರೆ. ಒಂದು 10-20 ಮಾತ್ರೆಗಳು ಇಂಜೆಕ್ಷನ್ನ ತಿಳ್ಕೊಂಡು ಅವ್ರು ನಾವೇ ವೈದ್ಯರು ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಪಾಪ ಬಡ ಜನರಿಗೆ ಗೊತ್ತಾಗಲ್ಲ, ಎಮರ್ಜೆನ್ಸಿಗೆ ಅವ್ರ ಹತ್ರ ಹೋಗ್ತಾರೆ, ಅದು ನಡೀತಾನೇ ಇದೆ ಅವಿರತವಾಗಿ. ಇದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಕಠಿಣವಾದ ಕ್ರಮಗಳನ್ನು ತಗೊಳ್ಳಿ. ಆ ಥರದವ್ರನ್ನ ನೀವು ರಕ್ಷಿಸ್ಲಿಕ್ಕೆ ಹೋಗಬೇಡಿ. ಎಸ್ಪೆಷಲಿ ನಮ್ಮ ರಾಜಕೀಯ ನಾಯಕರು ಯಾರು ಇರ್ತಾರೆ ಪ್ರತಿಯೊಂದು ಭಾಗದಲ್ಲಿ ಅವ್ರಿಗೆ ಗೊತ್ತಿರ್ತದೆ ಯಾರು ಡಾಕ್ಟ್ರು ಅಲ್ಲ ಅನ್ನೋದು. ಆ ಡಾಕ್ಟ್ರ್ ಅಲ್ಲದೆ ಇರೋರನ್ನ ದಯವಿಟ್ಟು ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಡಿ. ಅವರು ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾರೆ. ಅದಕ್ಕೆ ಅದು ಪ್ರತಿಯೊಬ್ಬ ಕ್ಷೇತ್ರದ ನಾಯಕರು, ವಿರೋಧ ಪಕ್ಷದವರಾಗ್ಬೋದು, ಆಡಳಿತ ಪಕ್ಷದವರಾಗ್ಬೋದು, ಪ್ರತಿಯೊಬ್ಬರಿಗೂ ಎಲ್ಲರ ಬಗ್ಗೆ ಗೊತ್ತಿರ್ತದೆ. ಇಂಥ ವ್ಯಕ್ತಿಗಳನ್ನು ದಯವಿಟ್ಟು ಪ್ರೋತ್ಸಾಹಿಸಬೇಡಿ. ಮತ್ತು ಜನರು ಕೂಡ ಯಾವ ಥರ ಟ್ರೀಟ್ಮೆಂಟ್ ತೊಗೋಬೇಕಾರೆ ಆ ವ್ಯಕ್ತಿ ನಿಜವಾಗ್ಲೂ ಕ್ವಾಲಿಫೈಡ್ ಡಾಕ್ಟ್ರ್ ಆಗಿದ್ದಾರಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಆನಂತರ ಅವರಿಂದ ಟ್ರೀಟ್ಮೆಂಟ್ನ ತೊಗೋಬೇಕು. ಸರ್, ಈಗ ಒಂದು ಕಡೆ ಈ ರೀತಿ ಫೇಕ್ ಕ್ಲಿನಿಕ್, ಇನ್ನೊಂದು ಕಡೆ ಸರ್ಕಾರ ಹೇಳ್ತಾ ಇದೆ MBBS ಓದಿದಂತ ಎಷ್ಟೋ ವಿದ್ಯಾರ್ಥಿಗಳು ಸರ್ಕಾರಿ ಸೇವೆಗೆ ಬರ್ತಾ ಇಲ್ಲ, ಹಳ್ಳಿಗಳಿಗೆ ಹೋಗ್ತಾ ಇಲ್ಲ, PHS ಹೋಗ್ತಾ ಇಲ್ಲ, ಎಷ್ಟೋ ಸಂಬಳ ಕೊಡ್ತೀವಿ, ಫೆಸಿಲಿಟಿ ಕೊಡ್ತೀವಿ ಅಂದ್ರೂ ಕೂಡ ಹೋಗ್ತಾ ಇಲ್ಲ ಅಂತಾರೆ. ಸೊ ಅವ್ರು ಹೋಗದೆ ಇದ್ದಾಗ ಹಳ್ಳಿ ಜನ ಆರೋಗ್ಯದ ಒಂದು ಸಮಸ್ಯೆ ಬಂದಾಗ ಈ ರೀತಿ ಡಾಕ್ಟರ್ಗಳು ಹುಟ್ಟೋಕೆ ಕಾರಣ ಅಂತ ಹೇಳ್ತೀರಾ? ಇಲ್ಲ, ಅದು ಒಂದು ಕಡೆ ಕರೆಕ್ಟಾದ ಮಾಹಿತಿ ಅಲ್ಲ ಚಂದ್ರಶೇಖರ್. ಯಾಕಂದರೆ ಇವತ್ತು ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಕ್ವಾಲಿಫೈಡ್ ಡಾಕ್ಟರ್ ಪ್ರತಿಯೊಂದು PHCಯಲ್ಲಿ ಕೂಡ ಇದ್ದಾರೆ. ಬಟ್ ಏನಾಗುತ್ತೆ, ಒಬ್ಬರೇ ಡಾಕ್ಟ್ರ್ ಇದ್ದರೆ ಅವ್ರಿಗೆ 24 ಗಂಟೆ ಅದನ್ನು ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಥವಾ ಅವ್ರೇನಾರು ರಜಾ ಹೋಗಿದ್ದರೆ ಅಲ್ಲಿ ಅವತ್ತು ಅವ್ರು ಇರೋದಿಲ್ಲ. ಅದರಿಂದ ಸರ್ಕಾರ ಕೂಡ ಏನಾಗ್ತಾ ಇದೆ, ಇಲ್ಲಿ ನಾವು ಕರ್ನಾಟಕದಲ್ಲಿ 2 ವರ್ಷ ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ಮಾಡ್ತೀವಿ ಅಂಥೇಳಿ ಪ್ರತಿಯೊಬ್ಬ MBBS ವಿದ್ಯಾರ್ಥಿ ಕೂಡ ಒಂದು ಬಾಂಡನ್ನು ಕೊಟ್ಟಿರ್ತಾರೆ. ಆದರೆ ಅವರು ಡಿಗ್ರಿಯನ್ನು ಮುಗಿದ ನಂತರ ಮಾಡಬೇಕು ಅಂತ ಆದರೂ ಕೂಡ ಅದಕ್ಕೆ ಒಂದು ಪ್ರಾಪರ್ ಚಾನೆಲ್ ಅನ್ನೋದನ್ನು ಕ್ರಿಯೇಟ್ ಮಾಡಬೇಕು. ಸರ್ಕಾರದಲ್ಲಿ ಒಂದು ಪೋರ್ಟಲ್ ಇರಬೇಕು. ಯಾರು ಹೋಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೋ ಅವ್ರಿಗೆ ಆಟೋಮೆಟಿಕಲಿ ಇಂಥ ಕಡೆ ನಿಮಗೆ ಪೋಸ್ಟಿಂಗ್ ಇದೆ, ನಿಮಗಿಷ್ಟು ಸಂಬಳವನ್ನು ಕೊಡಲಾಗುತ್ತೆ, ಇಂಥ ಕಡೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಅನ್ನತಕ್ಕಂಥ ಒಂದು ನಿಖರವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅದರಿಂದ ಏನಾಗ್ತಾಯಿದೆ, ತುಂಬ ಜನ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ಒಂದು ಸಿಸ್ಟಮನ್ನು ನಮ್ಮ ಈಗಿನ ಆರೋಗ್ಯ ಮಂತ್ರಿಗಳಾದರೂ ಅದನ್ನು ಒಂದು ಅಳವಡಿಸಿ, ಯಾರು ಈಗ ಕೆಲಸ ಮಾಡಲಿಕ್ಕೆ ತುಂಬ ಜನ ಮುಂದೆ ಬರ್ತಿದ್ದಾರೆ ಮತ್ತು ಎಷ್ಟೋ ಜನಕ್ಕೆ ಕೆಲಸ ಬೇಕಾಗಿದೆ. MBBS ಮಾಡಿದ ತಕ್ಷಣ ಎಲ್ಲರೂ ಏನು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ತಾರೆ ಅಥವಾ ಎಲ್ಲರೂ ಹೊರದೇಶಗಳಿಗೆ ಹೋಗ್ತಾರೆ ಅನ್ನೋದು ಸುಳ್ಳು. ನಮ್ಮ ದೇಶದಲ್ಲೇ ಇದ್ದು ಕೆಲಸ ಮಾಡೋದಕ್ಕೆ ಸಾಕಷ್ಟು ಜನ, ಸಾವಿರಾರು ಜನ ರೆಡಿ ಇದ್ದಾರೆ. ಅವ್ರುಗಳ್ನ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕಾಗಿದೆ. ಸರ್, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಜೀವ ವಿಮೆ ಇನ್ಸೂರೆನ್ಸ್ ಅನ್ನೋದನ್ನು ಮಾಡಿಸ್ತಾರೆ. ಹಲವಾರು ಕಂಪನಿಗಳು ಒಂದು ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತೆ LIC ಅಂತ ಈ ರೀತಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಪಾಲಿಸಿಗಳನ್ನು ಪಡಿತಾರೆ. ಬಟ್ ಅದು ಎಲ್ಲ ಒಂದು ಕಡೆ ಆಸ್ಪತ್ರೆಗೆ ಹೋದಾಗ ಇದು ನಮ್ಮಲ್ಲಿ ಇಲ್ಲ ಅನ್ನೋದನ್ನು ಒಂದು ಹಲವಾರು ಕೇಸ್ಗಳನ್ನು ನಾವು ನೋಡಿದ್ವಿ. ಅದ್ರ ಬಗ್ಗೆ ಏನು ಹೇಳ್ತಾರೆ, ಯಾವ ರೀತಿ ಅದು ಆಸ್ಪತ್ರೆಗೆ ಇದಾಗುತ್ತೆ ಸರ್? ನೋಡಿ ಚಂದ್ರಶೇಖರ್, ಇವತ್ತು ಭಾರತದಲ್ಲಿ ಸುಮಾರು 32 ವೈದ್ಯಕೀಯ ಇನ್ಶೂರೆನ್ಸ್ ಕಂಪ್ನಿಗಳ ಪಾಲಿಸಿಗಳು ನಡೀತಾ ಇದ್ದಾವೆ. ಎಲ್ಲ 32 ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ಪ್ರತಿಯೊಂದು ಆಸ್ಪತ್ರೆ ಕೂಡ ಅವರು ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಯಾಕಂದರೆ ಆ ಒಂದೊಂದು ಇನ್ಶೂರೆನ್ಸ್ ಕಂಪ್ನಿದು ಅವರದೇ ಆದ ಒಂದು ಮಾನದಂಡಗಳಿರುತ್ತೆ. ಅಥವಾ ಆಸ್ಪತ್ರೆಯವರಿಗೆ ಎಷ್ಟೋ ಥರ ಇಷ್ಟು ಇನ್ಶೂರೆನ್ಸ್ ಕಂಪ್ನಿಗಳಿದೆ ಅನ್ನೋದೇ ಗೊತ್ತಿರಲ್ಲ. ಅದರಿಂದ ಯೂಶ್ವಲಿ ಯಾರು ಟಾಪ್ 10 ಇನ್ಶೂರೆನ್ಸ್ ಕಂಪ್ನೀಸ್ ಇರುತ್ತೆ ಅದು ಎಲ್ಲ ಕಡೆ ಕವರೇಜ್ ಇದ್ದೇ ಇರುತ್ತೆ. ಸೊ ಇಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಬಟ್ ಈಗ ನಾನು ಅಖಿಲ ಭಾರತ ಎಂದು ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಅಧ್ಯಕ್ಷ ಆಗಿರೋದ್ರಿಂದ ಏನು ನಡೀತಾ ಇದೆ ಆಲ್ ಇಂಡಿಯಾ ಲೆವೆಲಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ.
ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳನ್ನು ಸೇರಿಸಿ ಒಂದು GIC ಅಂತ ಮಾಡಿದ್ದಾರೆ, ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಅಂತ ಒಂದು ಬಾಡಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದರ ಮುಖೇನ ಎಲ್ಲರಿಗೂ ಕೂಡ ಒಂದು ಕಾಮನ್ ಎಂಪ್ಯಾನಲ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆಗಿತ್ತು. ಸೊ ಒಂದು ಸಿಂಗಲ್ ವಿಂಡೋ ಎಂಪ್ಯಾನಲ್ಮೆಂಟ್ ಆದರೆ 32 ಸಂಸ್ಥೆಗಳಿಗೂ ಅವರು ಸೇವೆಯನ್ನು ಕೊಡ್ತಕ್ಕಂಥ ಸೌಲಭ್ಯವನ್ನು ಕೊಡಿ ಅಂತ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಅದರ ಬಗ್ಗೆ ಒಂದು ಚರ್ಚೆಗಳಾಗ್ತಾ ಇದೆ. ಇನ್ನು ಒಂದು 2-3 ತಿಂಗಳಲ್ಲಿ ಇದು ರೋಲ್ಔಟ್ ಆಗುತ್ತೆ ಅಖಿಲ ಭಾರತದಲ್ಲಿ. ಆವಾಗ ಪ್ರತಿಯೊಬ್ಬ ಖಾಸಗಿ ಆಸ್ಪತ್ರೆಯವರು ಕೂಡ ಒಂದು ಸಿಂಗಲ್ ಎಂಪ್ಯಾನಲ್ಮೆಂಟ್ ಮುಖೇನ ಈ ಎಲ್ಲ 32 ಏನು ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡ ಹಾಗೆ ಆಗತ್ತೆ. ಅದ್ರ ಕೆಲಸ ನಡೀತಾ ಇದೆ. ಅದರಲ್ಲಿ ಕೆಲವು ರೇಟ್ ಕಾಂಟ್ರ್ಯಾಕ್ಟು ಮತ್ತು ಅದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸು ಅದ್ರ ಬಗ್ಗೆ ಒಂದು ಅಖಿಲ ಭಾರತ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ನಾನು ಕೂಡ ಆ ಒಂದು ಭಾಗವಾಗಿದ್ದೀನಿ ಈ ಚರ್ಚೆಗಳ ಭಾಗದಲ್ಲಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಶುರುವಾಗುತ್ತೆ. ಸರ್, ಅದ್ರ ಜೊತೆಗೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಟ್ಟದಲ್ಲಿ ಕೆಲವೊಂದು ಇನ್ಶೂರೆನ್ಸ್ಗಳನ್ನ ಇದು ಮಾಡಿದ್ದಾರೆ. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಇದೆ, ಯಶಸ್ವಿನಿ ಇದೆ, ಇವೆಲ್ಲ ಅಶ್ಯೂರೆನ್ಸ್ ಸ್ಕೀಮ್ ಅಂತ ಹೇಳ್ತೀವಿ. ಇನ್ಶೂರೆನ್ಸ್ ಸ್ಕೀಮ್ ಅನ್ನೋದಕ್ಕಿಂತ ಅವು ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಶ್ಯೂರೆನ್ಸ್ ಸ್ಕೀಮ್ ಅಂತ. ಏನಾಗ್ತಾಯಿದೆ, ಈಗ ಒಂದು ಪ್ರಧಾನಮಂತ್ರಿಗಳ ಒಂದು ಆಯುಷ್ಮಾನ್ ಸೇವೆ ಇದೆ. ಇದು ತುಂಬ ರಾಜ್ಯಗಳಲ್ಲಿ ಆಯುಷ್ಮಾನ್ ಸೇವೆ ಇದೆ. ಕರ್ನಾಟಕದಲ್ಲಿ ಅದು ಕರ್ನಾಟಕ ಆರೋಗ್ಯ ಸೌಲಭ್ಯ ಸಂಜೀವಿನಿ ಅಂತ ಇದೆ. ಮತ್ತು ನಮ್ಮ ಕೋಆಪರೇಟಿವ್ ಸೆಕ್ಟ್ರಲ್ಲಿ ಯಶಸ್ವಿನಿ ಅನ್ನೋ ಸ್ಕೀಮು ಮಧ್ಯದಲ್ಲಿ ನಿಂತೋಗಿತ್ತು, ಅದನ್ನು ಮತ್ತೆ ಶುರು ಮಾಡಿದ್ದಾರೆ. ಇವೆಲ್ಲವೂ ಸಾಕಷ್ಟು ಜನರಿಗೆ ಕಷ್ಟ ಇರತಕ್ಕಂಥವ್ರಿಗೆ, ದುಡ್ಡು ಇಲ್ಲದೆ ಇರತಕ್ಕಂಥವ್ರಿಗೆ ಖಂಡಿತವಾಗಿ ಅದರಿಂದ ಉಪಯೋಗ ಆಗ್ತಾ ಇದೆ. ಬಟ್ ಇನ್ನೂ ಅದು ಹೆಚ್ಚಿನ ಮಟ್ಟದಲ್ಲಿ ಖಾಸಗಿ ಕ್ಷೇತ್ರದಿಂದ ಜನರಿಗೆ ಉಪಯೋಗ ಆಗಬೇಕು ಅಂತಂದರೆ ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಾಗತ್ತೆ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ. ಮತ್ತು ಈಗಿರತಕ್ಕಂಥ ಏನು ರೇಟ್ಸ್ ಅಂತ ಹೇಳ್ತೀವಿ ನಾವು, ರೀಇಂಬರ್ಸ್ಮೆಂಟ್ ಪ್ರೋಸೆಸ್ಸು, ಅದನ್ನು ಸ್ವಲ್ಪ ರಿವೈಸ್ ಮಾಡಬೇಕಾಗತ್ತೆ. ಇವೆಲ್ಲ ರೇಟ್ಗಳನ್ನು ಫಿಕ್ಸ್ ಮಾಡಿ ಸುಮಾರು 20 ವರ್ಷ ಆಗಿದೆ. ಅವನ್ನೆಲ್ಲ ಮತ್ತೆ ಪರಿಷ್ಕರಣೆ ಮಾಡೇ ಇಲ್ಲ. ಯಾಕಂದರೆ ಇನ್ಫ್ಲೇಷನ್ ಅನ್ನೋದು ನಿಮಗೆ ಗೊತ್ತಿದೆ, ಪ್ರತಿ ವರ್ಷ 7-8% ಇನ್ಫ್ಲೇಷನ್ ಆಗ್ತಾನೇ ಇರುತ್ತೆ. ಸೊ ನಾವು 20 ವರ್ಷದಿಂದ ರೇಟ್ಗಳನ್ನು ಅದೇ ಇದನ್ನು ಇಟ್ಕೊಂಡು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಕೂಡ ನಾವು ಇತ್ತೀಚೆಗೆ ಆರೋಗ್ಯ ಮಂತ್ರಿಗಳನ್ನು ಕಂಡು ನಮ್ಮ ರಾಜ್ಯ ಶಾಖೆಯವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಈ ಎಲ್ಲ ರೇಟ್ಗಳನ್ನು ಸ್ವಲ್ಪ ಪರಿಷ್ಕರಣೆ ಮಾಡಿ, ಆವಾಗ ಹೆಚ್ಚಿನ ಜನರಿಗೆ ಈವನ್ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಟ್ರೀಟ್ಮೆಂಟ್ ಸಿಗುವಂಥ ಅವಕಾಶಗಳು ಸಿಗಲಿದೆ ಅಂಥೇಳಿ. ಸೊ ಮುಂದೆ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಬಟ್ ಈ ಕಾರ್ಡ್ಲೆಸ್ ಫೆಸಿಲಿಟಿ ಅಂತ ಏನು ಎಲ್ಲ ಇನ್ಶೂರೆನ್ಸ್ ಸಂಸ್ಥೆಗಳಲ್ಲಿ ತಗೋಬೇಕಾದಾಗ ಅವರು ನಮಗೆ ಹೆಚ್ಚಿನ ಒಂದು ಇದು ಕೊಡ್ತಾರೆ, ಆಶ್ವಾಸನೆಗಳಂತ ಹೇಳ್ತೀವಿ. ಬಟ್ ಅದು ಆಸ್ಪತ್ರೆಗೆ ಬಂದಾಗ ಅಲ್ಲೇ ಆಗೋ ಒಂದು ಇದನ್ನೇ ಬೇರೆ. ಎಲ್ಲ ನಿಮ್ಗೆ ಇನ್ಸೂರೆನ್ಸ್ ಇಷ್ಟು ಕ್ಲೈಮ್ ಆಗಿದೆ ಅಂತ ಹೇಳ್ತಾರೆ. ಈಗ ಒಂದು ಚಿಕಿತ್ಸೆಗೆ 3-4 ಲಕ್ಷ ಖರ್ಚಾಗಿದೆ ಅಂತ ಆಸ್ಪತ್ರೆ ಬಿಲ್ ಕೊಟ್ಟಾಗ ಇದರಲ್ಲಿ ನಿಮ್ಗೆ ಬರೋದು 2 ಲಕ್ಷ ಮಾತ್ರ, 1 ಲಕ್ಷ ಮಾತ್ರ ಅಂತ. ಅದನ್ನ ಹೊರತುಪಡಿಸಿ ಮತ್ತೆ ದುಡ್ಡು ಕಟ್ಟಬೇಕಂದ್ರೆ ರೋಗಿಗಳಿಗೆ ಆಗಿರ್ಬೋದು, ಅವರ ಒಂದು ಕುಟುಂಬಕ್ಕೆ ಬರ್ಡನ್ ಅನ್ಸಲ್ವಾ ಸರ್? ಅದ್ರ ಬಗ್ಗೆ ಹೇಳಿದ್ರೆ. ಎಸ್, ಕರೆಕ್ಟಾಗಿದ ಒಂದು ಪ್ರಶ್ನೆಯನ್ನು ಎತ್ತಿದ್ದೀರಿ ಚಂದ್ರಶೇಖರ್. ಇದಕ್ಕೆ ನಾವು ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಇನ್ಶೂರೆನ್ಸು ನಮ್ಮ ಒಂದು ಏನು ಭಾರತ ಸರ್ಕಾರ ಆಗ್ಬೋದು ಅಥವಾ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಅಂತಿದೆ, IRDAI ಅಂತ, ಅವರ ಒಂದು ಏಮ್ ಏನಿದೆ ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಫಾರ್ ಆಲ್ ಅಕ್ರಾಸ್ ಇಂಡಿಯಾ ಅನ್ನೋದು ಒಂದು. ಅದ್ರ ಬಗ್ಗೆ ತುಂಬ ಲಕ್ಕಿಲಿ ನಮ್ಮ ಈಗಿನ IRDA ಚೇರ್ಮನ್ ಬಂದು ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಸೇವೆಗಳಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಅಜಯ್ ಸೇತ್ ಅವರು ಈಗ IRDA ಚೇರ್ಮನ್ ಆಗಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಹೆಚ್ಚಿನ ಒಂದು ಈ ಜನಪರವಾದ ಕೆಲಸಗಳನ್ನು ಅವರು ಪುಷ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಒಂದು ಚಿಕಿತ್ಸೆಗೆ ಒಂದು ರೀಇಂಬರ್ಸ್ಮೆಂಟ್ ಅಥವಾ ಅವರು ಕ್ಯಾಶ್ಲೆಸ್ ಕೊಟ್ಟಾಗ ಪ್ರತಿಯೊಂದು ಚಿಕಿತ್ಸೆಯ ಭಾಗವನ್ನು ಅವರು ಇನ್ಕ್ಲೂಡ್ ಮಾಡಬೇಕು, ಎಲ್ಲವನ್ನೂ ಕೊಡಬೇಕು. ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿಗಳು ಏನು ಮಾಡ್ತಿದ್ದಾರೆ ಅಂದರೆ, ನಾವು ಈ ಡಿಸ್ಪೋಸಬಲ್ ಐಟಮ್ಸ್ಗೆ ಕೊಡೋದಿಲ್ಲ, ಇನ್ಕ್ಲೂಡಿಂಗ್ ಸಿರಿಂಜಸ್ ಆಗ್ಬೋದು, ಮತ್ತು ಇಂಜೆಕ್ಷನ್ ಕೊಡತಕ್ಕಂಥ ಕ್ಯಾನುಲಾಗಳು, ವೆನ್ಫ್ಲಾನ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಅವರು ರೀಇಂಬರ್ಸ್ಮೆಂಟನ್ನು ಕೊಡೋದಿಲ್ಲ. ಮತ್ತು ಕೆಲವು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಅಥವಾ ಪೇಪರ್ ವರ್ಕ್ಗೆ ಆಗತಕ್ಕಂಥ ಖರ್ಚುಗಳನ್ನು ಕೊಡೋದಿಲ್ಲ. ಇಷ್ಟೇ ಮಾತ್ರ ಡಿಫ್ರೆನ್ಸ್ ಬರಬೇಕು ಹೊರತು ಅದು ಸಣ್ಣ ಪುಟ್ಟ ಅಮೌಂಟ್ ಇರುತ್ತೆ. ಬಟ್ ಹೆಚ್ಚಿನ ಒಂದು ಈ ನೀವು ಹೇಳಿದಾಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬರೋದು ಯಾವಾಗ ಅಂತಂದರೆ, ನಮ್ಮಲ್ಲಿ ಇರತಕ್ಕಂಥ ವಿಮೆ
ಸರಿಯಾದ ಹಣಕ್ಕೆ ವಿಮೆ ಮಾಡಿಸ್ಕೊಂಡಿರಲ್ಲ ಎಷ್ಟೋ ಜನ. ನಾನು ನೋಡ್ದಂಗೆ 90% ಜನರು 2-3 ಲಕ್ಷದ ವಿಮೆಯನ್ನು ತಗೊಂಡಿರ್ತಾರೆ. ಈಗಿನ ಒಂದು ವೈದ್ಯಕೀಯ ಏನು ಟ್ರೀಟ್ಮೆಂಟ್ಗೆ ಆಗತಕ್ಕಂಥ ಕಾಸ್ಟ್ಗೆ ಅದು ಯಾವ ಇದಕ್ಕೂ ಸಾಕಾಗೋದಿಲ್ಲ. ಅಟ್ಲೀಸ್ಟ್ ಎಲ್ಲರೂ 5 ಲಕ್ಷದಿಂದ 10 ಲಕ್ಷದವರೆಗೂ ಒಂದು ವಿಮೆಯನ್ನು ಮಾಡಿಸ್ಕೊಂಡ್ರೆ ಆವಾಗ ಅವ್ರಿಗೆ ಕಂಪ್ಲೀಟಾಗಿ ಕ್ಯಾಶ್ಲೆಸ್ಸಲ್ಲಿ ಎಲ್ಲನೂ ಕವರೇಜ್ ಸಿಗುತ್ತೆ. ಸರ್, ಇದನ್ನು ಹೊರತುಪಡಿಸಿ ಈಗ ತಮ್ಮದೇ ಆದ ಏನು ಆಸ್ಪತ್ರೆಯಲ್ಲಿ ಸುಮಾರು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದೀರಾ. ಅಂತ ಒಂದು ಚಿಕಿತ್ಸಾ ಸಂದರ್ಭದಲ್ಲಿ ನಿಮಗೆ ಒಂದು ಡಿಫಿಕಲ್ಟ್ ಆದಂತ ಒಂದು ಸನ್ನಿವೇಶ ಅಂದ್ರೆ ಯಾವ್ದಿರ್ಬೋದು ಸರ್ ವೃತ್ತಿ ಜೀವನದಲ್ಲಿ? ನೋಡಿ, ಡಿಫಿಕಲ್ಟ್ ಆಗಿರೋದು ಲಕ್ಕಿಲಿ ನನ್ನ ಒಂದು ಈ 30 ವರ್ಷಗಳಲ್ಲಿ ನಾನು ನನ್ನ ಕೈಲಿ ಮಾಡೋಕ್ಕೆ ಆಗಲ್ಲ ಅನ್ನುವಂಥ ಒಂದು ಯಾವುದೇ ಒಂದು ಚಿಕಿತ್ಸೆ ನನಗೆ ಎದುರಾಗಿಲ್ಲ. ಆದರೂ ಸಾಕಷ್ಟು ನಾನು ಕಠಿಣವಾದ ಸರ್ಜರಿಗಳನ್ನು ಮಾಡಿದ್ದೀನಿ. ತುಂಬ ಕಷ್ಟಕರವಾದ ಆಪ್ರೇಷನ್ಗಳನ್ನು ಮಾಡಿದ್ದೀನಿ. ಎಸ್ಪೆಷಲಿ ಬೆನ್ನು ಮೂಳೆಯ ಸಮಸ್ಯೆಗಳನ್ನು ನಾವು ಆಪ್ರೇಟ್ ಮಾಡುವಾಗ 7 ಗಂಟೆಯಿಂದ 8 ಗಂಟೆ ಆಗುತ್ತೆ, 10 ಗಂಟೆ ಕೂಡ ಆಗುತ್ತೆ. ಸೊ ಕೆಲವು ವಕ್ರವಾಗಿರತಕ್ಕಂಥ ಬೆನ್ನು ಮೂಳೆಗಳು ಮತ್ತು ಬ್ಯಾಡ್ಲಿ ಡ್ಯಾಮೇಜ್ಡ್ ಬೆನ್ನು ಮೂಳೆಗಳು ಮತ್ತು ಎಸ್ಪೆಷಲಿ ಟ್ಯೂಬರ್ಕ್ಲೋಸಿಸಿಂದ ಬೆನ್ನು ಮೂಳೆಗಳು ಬಗ್ಬಿಟ್ಟಿರುತ್ತೆ, ಅದನ್ನು ಕೂಡ ಸರಿ ಮಾಡ್ತೀವಿ. ಇಂಥ ಒಂದು ಕ್ಲಿಷ್ಟಕರವಾದ ಆಪ್ರೇಷನ್ಗಳು ಮಾಡುವಾಗ ಕಷ್ಟ ಆಗುತ್ತೆ. ಬಟ್ ನಾವು ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾವ ರೀತಿ ಒಂದು ಆಪ್ರೇಷನ್ನ ಮಾಡಬೇಕು ಅನ್ನೋದನ್ನು ಫಸ್ಟೇ ಪ್ರೀ ಆಪ್ರೇಟಿವ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಒಂದು ಟ್ರೀಟ್ಮೆಂಟ್ ಬಗ್ಗೆ ನಾವು ಕರೆಕ್ಟಾಗಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಯೂಶ್ವಲಿ 99% ತೊಂದರೆ ಆಗೋದಿಲ್ಲ. ಎಲ್ಲೋ 1% ಕೇಸ್ಗಳಲ್ಲಿ ತೊಂದರೆ ಆಗ್ಬೋದು. ಬಟ್ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟು. ಇಂಥ ಚಿಕಿತ್ಸೆಗಳನ್ನು ಮಾಡಿದ್ದೀವಿ. ಮತ್ತು ನೀವು ಹೇಳ್ದಂಗೆ ನನ್ನ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ಒಂದು ಕಷ್ಟಕರವಾದ ಸಮಯ ನಾವು ನೋಡಿದ್ದು ಅಂದರೆ ಕೋವಿಡಲ್ಲಿ. ಆವಾಗ ಜನರ ಜೀವ ಉಳಿಸ್ಲಿಕ್ಕೆ ಮೊದಲ ಹಂತದಲ್ಲಂತೂ ಟ್ರೀಟ್ಮೆಂಟ್ ಯಾವುದು ಅನ್ನೋದೇ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಯಾವ ರೀತಿ ಚಿಕಿತ್ಸೆ ಕೊಡಬೇಕು, ಏನು ಮಾಡಬೇಕು, ಪ್ರಿಕಾಷನ್ಸ್ನ ಯಾವ ರೀತಿ ತಗೋಬೇಕು, ನಮ್ಮನ್ನು ನಾವು ಹೇಗೆ ಸೇಫ್ ಗಾರ್ಡ್ ಮಾಡ್ಕೋಬೇಕು, ಇವೆಲ್ಲ ಗೊತ್ತಿರಲಿಲ್ಲ. ಬಟ್ ಕೋವಿಡ್ 2ನೇ ಅಲೆ ಬರೋ ಅಷ್ಟರಲ್ಲಿ ಅದೆಲ್ಲ ಎಷ್ಟೋ ಕ್ಲಾರಿಟಿಗಳು ಸಿಕ್ಕಿತ್ತು, ಟ್ರೀಟ್ಮೆಂಟ್ ವಿಧಾನ ಬದಲಾಗಿತ್ತು. ಅದರಿಂದ ಹೆಚ್ಚಿನ ಜನರನ್ನ ಉಳಿಸ್ಲಿಕ್ಕೆ ಸಾಕಷ್ಟು ಅನುಭವ ಸಿಕ್ತು. ಇದು ಒಂದು ಕಠಿಣವಾದ ಒಂದು ಪೀರಿಯಡ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಸೇವೆಯಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇಷ್ಟು ದಿನಗಳ ಒಂದು ಜರ್ನಿಯಲ್ಲಿ ಮೂಮೆಂಟ್ಸ್, ಆ ಒಂದು ಮೂಮೆಂಟ್ ಯಾವ್ದು ಸರ್? ಆ ಥರ ಸಾಕಷ್ಟು ನಾನು ಆಪ್ರೇಟ್ ಮಾಡಿರ್ತಕ್ಕಂಥ ಕ್ಲಿಷ್ಟಕರವಾದ ಒಂದು 3-4 ಕೇಸ್ಗಳಿದೆ. ನಾನು ಸುಮಾರು 10 ವರ್ಷದಿಂದ ಮಾಡಿದೆ. ಇವರಿಗೆ ಆಲ್ಮೋಸ್ಟ್ 82 ವರ್ಷ ವಯಸ್ಸಾಗಿರ್ತಕ್ಕಂಥ ನನ್ನ ಒಬ್ಬರು ಪೇಷಂಟು 2 ಮಂಡಿ ಕೀಲುಗಳು ಎಷ್ಟು ಡ್ಯಾಮೇಜ್ ಆಗೋಗಿತ್ತು ಅಂದರೆ ಅವರು ವಿತ್ ಸಪೋರ್ಟ್ ಕೂಡ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಒಂದು 80 ವರ್ಷದವ್ರಿಗೆ ಯಾರು ಆಪ್ರೇಷನ್ ಮಾಡ್ತೀರಾ, ಯಾರು ಆಪ್ರೇಷನ್ ಮಾಡಲಿಕ್ಕೆ ಒಪ್ಕೊಂಡಿರಲಿಲ್ಲ. ಇಡೀ ಬೆಂಗಳೂರನ್ನ ಅವರು ಸುತ್ತಾಡಿದರು. ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ನಾನು ಅವರ 2 ಮಂಡಿಗಳನ್ನು ಬದಲಾವಣೆ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿ ಅವರು ಓಡಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅವರು ಒಂದು 2 ವೀಲರ್ನ ಓಡಿಸೋಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಓಡಾಡ್ತಾ ಇದ್ದಾರೆ. ಇದು ನನಗೆ ಒಂದು ತುಂಬ ತೃಪ್ತಿ ಕೊಟ್ಟಂಥ ಒಂದು ಸರ್ಜರಿ. ಸೊ ಇದ್ರ ಜೊತೆಗೆ ನಿಮ್ಮ ವೃತ್ತಿ ಜೀವನ 24/7 ನೀವೊಂಥರ ಪಬ್ಲಿಕ್ ಪ್ರಾಪರ್ಟಿ ಇದ್ದಂಗೆ, ಯಾವಾಗ ಬೇಕಾದ್ರೂ ಕರೆ ಬಂದಾಗ ಹೋಗ್ಬೇಕಾಗುತ್ತೆ. ಸೊ ಇದ್ರ ಮಧ್ಯೆ ಕುಟುಂಬ ಹೇಗೆ ನಿಮ್ಗೆ ಸಹಕಾರಿ ಆಗುತ್ತೆ ಈ ಮಧ್ಯದಲ್ಲಿ? ನೋಡಿ, ಈಗ ವೈದ್ಯರು ಮತ್ತು ಪೊಲೀಸರಿಗೆ ಯಾವುದೇ ಒಂದು ಕಾಲದ ಪರಿಮಿತಿ ಇಲ್ಲ. 24/7 ನಾವು ಕೆಲಸದಲ್ಲಿ ಇರಬೇಕಾಗತ್ತೆ. ಮತ್ತು ನಮ್ಗೆ ಯಾವಾಗ ಬೇಕಾದರೂ 24 ಗಂಟೆಗಳಲ್ಲಿ ಕಾಲ್ ಬರ್ಬೋದು ಹಾಸ್ಪಿಟ್ಲಿಂದ ಅಥವಾ ಪೇಷಂಟ್ಗಳಿಂದ. ಇದರಲ್ಲಿ ನಮ್ಮ ಒಂದು ಫ್ಯಾಮಿಲಿಯ ಒಂದು ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ನಮ್ಮ ಏನು ಕುಟುಂಬದವರು ನಮ್ಮ ಕೆಲಸದ ಏನು ಇತಿಮಿತಿಗಳೇನು, ಅದರ ಏನು ಒಂದು ಪರಿಶ್ರಮ ಇದೆ ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ನಮ್ಮ ಜೊತೆಲಿ ನಿಂತರೆ ಆರಾಮಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆ ವಿಷಯದಲ್ಲಿ ನನಗೆ ಕುಟುಂಬದ ಒಂದು ಏನು ಸಪೋರ್ಟ್ ಇದೆ ಅದು ಚೆನ್ನಾಗಿ ಸಿಕ್ಕಿದೆ ಈ 30 ವರ್ಷದಲ್ಲಿ. ಅದರಿಂದ ಯಾವತ್ತೂ ಸಮಸ್ಯೆ ಅಂತ ಅನಿಸಿಲ್ಲ ನನಗೆ. ಸರ್, ಜೊತೆಗೆ ಒಂದು ಸಂಸ್ಥೆಯನ್ನ ಸತತ 30 ವರ್ಷಗಳ ಕಾಲ ನಡೆಸೋದಂದ್ರೆ ಇಟ್ಸ್ ಎ ಬಿಗ್ ಟಾಸ್ಕ್. ಅದರ ಜೊತೆಗೆ ನಿಮ್ಮ ಸ್ಟಾಫ್ ಆಗಿರ್ಬೋದು, ಜೊತೆಗೆ ನಿಮ್ಮ ಡಾಕ್ಟರ್ಸ್ ಆಗಿರ್ಬೋದು, ಹೇಗೆ ಅವರು ನಿಮ್ಮ ಜೊತೆ ಸಹಕಾರ ಕೊಡ್ತಾರೆ ಸರ್ ಈ ವಿಚಾರದಲ್ಲಿ? ನೋಡಿ, ಈಗ ನಾವು ಪ್ರಿಸ್ಟೀನ್ ಆಸ್ಪತ್ರೆನ ಒಂದು ಕುಟುಂಬದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ.
ನಮ್ಮಲ್ಲಿ ಸಾಕಷ್ಟು ನಮ್ಮ ಸಿಬ್ಬಂದಿ ವರ್ಗ ಇದ್ದಾರೆ. ಡೇ ಒನ್ನಿಂದ ಇರತಕ್ಕಂಥವ್ರು ಇವತ್ತು ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಕೆಲವರು ಮಧ್ಯದಲ್ಲಿ ರಿಟೈರ್ ಆಗಿದ್ದಾರೆ, ಕೆಲವರು ಬಿಟ್ಟು ಹೋಗಿರ್ಬೋದು. ಆದರೂ ತುಂಬ ಜನ 22-24 ವರ್ಷದ ಒಂದು ಸರ್ವಿಸ್ನ ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ವೈದ್ಯರು ಕೂಡ ಡೇ ಒನ್ನಿಂದ ಬರ್ತಾ ಇರೋರು ಇವತ್ತಿಗೂ ಕೂಡ ಬರ್ತಾ ಇದ್ದಾರೆ. ಸೊ ಮೇಯ್ನು ನಾವು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮ ಕುಟುಂಬದ ಸ್ನೇಹಿತರಂತೆ, ಕುಟುಂಬದ ಸದಸ್ಯರಂತೆ ನಾವು ಅವರ ಯಾವುದೇ ಒಂದು ಕಷ್ಟ ಇರ್ಬೋದು, ಸಂತೋಷ ಇರ್ಬೋದು, ಅದಕ್ಕೆ ಒಂದು ಸ್ಪಂದನೆ ಮಾಡತಕ್ಕಂಥ ಒಂದು ನಾವು ಏನು ಇಟ್ಕೊಂಡಿದ್ದೀವಿ ನಮ್ಮಲ್ಲಿ, ಒಂದು ಆ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡ್ತೀವಿ ಅವ್ರುಗಳಿಗೆ. ಅದರಿಂದ ಒಂದು ಯಾವುದೇ ಕಲಹ ಇಲ್ಲದೆ, ನಮ್ಮಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ನಡ್ಕೊಂಡು ಬರ್ತಾಯಿದೆ. ಹೀಗೆ ಅದು ನಡ್ಕೊಂಡು ಹೋಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಎಲ್ಲ ಈಗ ಯಾವುದೇ ಸಂಸ್ಥೆಗಳಾಗ್ಲಿ ಅಥವಾ ಫ್ಯಾಕ್ಟ್ರಿಗಳಾಗ್ಲಿ, ಸರ್ಕಾರಿ ಜಂಪಿಂಗ್ ಒಂದು ವರ್ಷ ಆದ್ಮೇಲೆ ಇನ್ನೊಂದು ಹೋಗೋದು, ಅಲ್ಲಿ ಸ್ಯಾಲ್ರಿ ಕೊಡ್ತಾರೆ, ಇಲ್ಲಿ ಸ್ಯಾಲ್ರಿ ಕೊಡ್ತಾರೆ ಜಾಸ್ತಿ. ಸೊ ಇದ್ರ ಮಧ್ಯೆ ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ಒಂದು ದೊಡ್ಡ ನಿಮ್ಮ ಒಂದು ಇದು ಅಂತ ಹೇಳ್ಬೋದು. ಅದ್ರ ಬಗ್ಗೆ ನೋಡಿ, ಈಗ ನಾವು ಸಿಬ್ಬಂದಿ ವರ್ಗನ ಮತ್ತು ವೈದ್ಯಕೀಯ ವರ್ಗನ ನಾವು ಉಳಿಸ್ಕೋಬೇಕು ಅಂತಂದರೆ, ನಾನು ಹೇಳ್ದಂಗೆ ಅವ್ರ ಜೊತೆ ಒಂದು ಪರ್ಸ್ನಲ್ ರ್ಯಾಪೋ ಅಂತ ಹೇಳ್ತೀವಿ, ಪರ್ಸ್ನಲ್ ಒಂದು ಬಾಂಧವ್ಯವನ್ನು ಬೆಳೆಸ್ಕೋಬೇಕು ವೈಯಕ್ತಿಕವಾಗಿ. ಆವಾಗ ಅವರು ಒಂದು ಸಣ್ಣ ಪುಟ್ಟ ಆಮಿಷಗಳಿಗೆ ಬಿಟ್ಟು ಹೋಗೋದಿಲ್ಲ. ಮತ್ತು ಅವರ ಕಷ್ಟಗಳಿಗೆ ನಾವು ಸ್ಪಂದಿಸ್ಬೇಕು ಯಾವತ್ತೂ ಕೂಡ ಮಾನವೀಯತೆಯಿಂದ ಮತ್ತು ಒಂದು ಸ್ನೇಹದಿಂದ. ಅವರು ನಮ್ಮವ್ರಲ್ಲೊಬ್ಬರಪ್ಪ, ಅವರ ಕಷ್ಟಕ್ಕೆ ನಾವು ಆಗಬೇಕು. ಎಷ್ಟಾಗುತ್ತೋ ಅಷ್ಟು ನಾವು ಅವ್ರ ಜೊತೆ ನಿಂತು ಸಹಾಯ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಯಾರೂ ಬಿಟ್ಟು ಹೋಗೋದಿಲ್ಲ. ಸರ್, ಇದ್ರ ಜೊತೆಗೆ ನೀವು ಸಾಮಾಜಿಕ ಸೇವೆಯಲ್ಲೂ ಕೂಡ ಒಂದು ಫೌಂಡೇಶನ್ ಅನ್ನು ಕಟ್ಟಿದ್ದೀರಿ ಅಂತ ಕೇಳ್ಪಟ್ಟೆ, HM ಪ್ರಸನ್ನ ಫೌಂಡೇಶನ್. ಯಾವಾಗ ಅದು ಶುರುವಾಯಿತು ಮತ್ತು ಅದರ ಕಾರ್ಯಚಟುವಟಿಕೆ ಈಗ ಯಾವ ರೀತಿ ನಡೀತಾ ಇದೆ? ನಮ್ಮ ಅದು ಒಂದು ಟ್ರಸ್ಟನ್ನು ಮಾಡಿದ್ದೀವಿ. ಮೇಯ್ನ್ಲಿ ನಾನು ಹೇಳಿದ ಹಾಗೆ ನನ್ನ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ನನಗೆ ಲೈಫಲ್ಲಿ ನಾನು ಯಾವತ್ತು, ಒಂದು ವೈದ್ಯಕೀಯ, ಇನ್ನೊಂದು ಆರೋಗ್ಯ ಮತ್ತು ವಿದ್ಯೆ, ಪರಿಸರ, ಹೆಲ್ತ್, ಎಜುಕೇಷನ್, ಎನ್ವೈರ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ 3 ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟಿಂದ ನನ್ನ ಹೆಸರಲ್ಲೇ ಒಂದು ಫೌಂಡೇಶನ್ನ 5 ವರ್ಷದ ಹಿಂದೆ ಮಾಡಿದ್ದೀವಿ. ನಾವು ಇದರಿಂದ ಸಾಕಷ್ಟು ಉಚಿತ ವೈದ್ಯಕೀಯ ಶಿಬಿರಗಳನ್ನು ನಾವು ರೆಗ್ಯುಲರಾಗಿ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಮತ್ತು ಯಾರಾದರೂ ಕಷ್ಟದಲ್ಲಿರತಕ್ಕಂಥ ರೋಗಿಗಳಿದ್ದರೆ ಅವರಿಗೆ ನಮ್ಮ ಕೈಲಾಗತಕ್ಕಂಥ ಒಂದು ಹಣಕಾಸಿನ ಸಹಾಯನ ಮಾಡ್ತೀವಿ ಅವರ ಚಿಕಿತ್ಸೆಗಳಿಗೆ. ಮತ್ತು ಬಡ ವಿದ್ಯಾರ್ಥಿಗಳಿಗೆ, ವರ್ಷಕ್ಕೆ ಕೆಲವು ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯೆಗೆ ಬೇಕಾಗಿರ್ತಕ್ಕಂಥ ಹೆಲ್ಪನ್ನು ಕೂಡ ನಾವು ಸ್ಕಾಲರ್ಶಿಪ್ ಮುಖೇನ ಮಾಡ್ತಾಯಿದ್ದೇವೆ. ಸೊ ಇದ್ರ ಜೊತೆಗೆ ಒಂದು ಕಡೆ ವೈದ್ಯಕೀಯ ಸೇವೆ, ಸಾಮಾಜಿಕ ಸೇವೆ, ಇಲ್ಲ ಒಂದು ಕಡೆ ಇದೆಲ್ಲದರ ಜೊತೆಗೆ ಜನರ ಮಧ್ಯೆ ಇರಬೇಕಾದಂಥ ರಾಜಕೀಯ ಸೇವೆಯನ್ನು ಕೂಡ ತಾವು ಒಂದು ಪಕ್ಷದ ಜೊತೆ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತೀರ ಅಂತ ಗೊತ್ತಾಯ್ತು. ಸರ್, ಹೇಗೆ ಸರ್ ಈಗ ಎಲ್ಲರ ಮಧ್ಯೆ ವೃತ್ತಿ ಒಂದು ಕಡೆ, ಪ್ರವೃತ್ತಿ ಇನ್ನೊಂದು ಕಡೆ, ಹೇಗೆ ನಿಭಾಯಿಸ್ತೀರಾ? ಮತ್ತೆ ಯಾವ ಪಕ್ಷದಲ್ಲಿ ತಾವು ಈಗ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀರಾ? ನೋಡಿ, ನಾನು ಒಂದು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಒಂದು ಕಾರ್ಯ ಸಾಧನೆಯಿಂದ ಮತ್ತು ಅವರ ಒಂದು ಉದ್ದೇಶಗಳಿಂದ ನಾವೆಲ್ಲ ಪ್ರೇರಿತವಾಗಿ 2017ರಲ್ಲಿ ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದೆ. ಶ್ರೀ ಮಾನ್ಯ BS ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಅವತ್ತು ಸೇರಿಕೊಂಡ್ವಿ. ಅಂದಿನಿಂದ ಇಂದುವರೆಗೂ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮಹಾಲಕ್ಷ್ಮಿ ಲೇಔಟ್ ಆಗ್ಬೋದು, ರಾಜಾಜಿನಗರ ಆಗ್ಬೋದು, ಮತ್ತು ಎಲ್ಲೇ ಕೂಡ ನಮ್ಮ ಪಕ್ಷದ ಚಟುವಟಿಕೆಗಳಿದ್ದರೆ ಹೊರ ರಾಜ್ಯಗಳಿಗೂ ಕೂಡ ನಾವು ಎಷ್ಟೋ ಸಾರಿ ಹೋಗಿ ಈ ಚುನಾವಣೆ ಸಮಯದಲ್ಲಿ ಪಾರ್ಟಿಯ ಏನು ಕಾರ್ಯಕ್ರಮಗಳಿತ್ತು ಅದಕ್ಕೆ ಕೆಲಸ ಮಾಡಿದ್ದೀವಿ. ಅಷ್ಟನ್ನು ನಾನು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಯಾವುದೇ ಒಂದು ಅಪೇಕ್ಷೆಗಳಿಲ್ಲದೆ. ಏನಾಗ್ತಾಯಿದೆ, ಈಗ ಎರಡೂ ಕೆಲಸಗಳನ್ನು ಸರಿತೂಗಿಸ್ಲಿಕ್ಕೆ ಸಾಕಷ್ಟು ಪರಿಶ್ರಮ ಮತ್ತು ನಾವು ಟೈಮನ್ನು ಕೊಡಬೇಕಾಗತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಬೆಳಗಿನ ಹೊತ್ತು ನಾವು ವೈದ್ಯಕೀಯ ಸೇವೆಗೆ ಮುಡುಪಾಗಿಡ್ತಾ ಇದ್ದೀನಿ, ಸಂಜೆ ಹೊತ್ತು ಸಾಮಾಜಿಕ ಸೇವೆಗಾಗಿ ಸಮಯವನ್ನು ನಾವು ಬಳಸ್ಕೊಳ್ತಾ ಇದ್ದೇನೆ.